Okay, friends, yesterday we mainly discussed about the one important topic, that is to living world. ಹೋದ ಕ್ಲಾಸ್ನಲ್ಲಿ ಜೀವ ಜಗತ್ತಿನಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಟಾಪಿಕ್ಸ್ ಬಗ್ಗೆ ಅಂದರೆ ಡಿಸ್ಕಷನ್ ಮಾಡಿದ್ವಿ. ಆ ಟಾಪಿಕ್ನ ಹೆಸರೇನಪ್ಪ ಅಂದರೆ ಏವ್ಸ್ ಅಂತ ಹೇಳ್ತೀವಿ, ಬರ್ಡ್ಸ್ ಅಂತಂದು, ಪಕ್ಷಿಗಳ ಕುರಿತಾಗಿ ಏನಂದರೆ ಹೋದ ಕ್ಲಾಸ್ನಲ್ಲಿ ಬಹಳ ವಂಡರ್ಫುಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ವಂಡರ್ಫುಲ್ ಆಗಿ ಏನಪ್ಪ ಅಂದರೆ ಡಿಸ್ಕಷನ್ ಮಾಡಿದ್ವಿ ಯಾವುದಾದ್ರೆ ಬರ್ಡ್ಸ್ ಬಗ್ಗೆ, ಪಕ್ಷಿಗಳ ಬಗ್ಗೆ. ಆ ಒಂದು ಟಾಪಿಕನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೋಡ್ರಿ, ನಮ್ಮಲ್ಲೂ ಕೂಡ ಭರ್ಜರಿಯಾಗಿ ಏನಿದ್ರೆ ಅಡ್ಮಿಷನ್ ನಡೀತಾ ಇದ್ದಾವೆ. ನೀವು ಕೂಡ ಅಡ್ಮಿಷನ್ ತೆಗೆದುಕೊಳ್ರಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಅಂದರೆ ರನ್ ಆಗ್ತಾ ಇದ್ದಾವೆ. ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ, ಪ್ಲಸ್ ಅದ್ರ ಜೊತೆಗೆ ಅಂದರೆ GK ನೋಟ್ಸ್ ಕೊಡ್ತಾ ಇದ್ದೀವಿ ಫ್ರೀ ಆಗಿ. ಅಂದರೆ ವಂಡರ್ಫುಲ್ ಆಗಿರ್ತಕ್ಕಂಥ ಬುಕ್ಸನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಪ್ಪ ಅಂದರೆ PSIದವ್ರಿಗೆ ಹೆಲ್ಪ್ ಆಗಲಿ ಅಂತಂದು ಫಸ್ಟ್ ಪೇಪರ್ 50 ಮಾರ್ಕ್ಸಿಂದು ಎಸ್ಸೆ, ಟ್ರಾನ್ಸ್ಲೇಷನ್ನು, ಪ್ರೆಸ್ಸಿ ರೈಟಿಂಗ್ ಏನಿದ್ರೆ ಬುಕ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಸು 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾವೆ. ಮಿಸ್ ಮಾಡ್ಕೋಬೇಡ್ರಿ. ಭಾಳ ಗೋಲ್ಡನ್ ಟೈಮಿಂಗ್ ಇದು. 1,000 ಏನಂದರೆ PSI ಸಿಗುತ್ತೆ, ಏನಂದರೆ 4,000 ಏನಂದರೆ PC ಸಿವಿಲ್ ಸಿಗುತ್ತೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಲೈಫ್ ನಿಮ್ದಾಗಿರುತ್ತೆ. ನಮ್ಮಲ್ಲಿ ಲಕ್ಕಪ್ಪ ಸರ್ ಅಂತ ಇದ್ದಾರೆ, ನಿಮಗೆಲ್ಲ ಫಿಸಿಕಲ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಭಾಳ ವಂಡರ್ಫುಲ್ ಆಗಿ ಗೈಡೆನ್ಸ್ ಮಾಡ್ತಾರೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಓಕೆ, ಈಗ ಏನಂದರೆ ಬರ್ಡ್ಸ್ ಬಗ್ಗೆ ಏನಂದರೆ ಡಿಸ್ಕಷನ್ ಮಾಡಿದ್ವಿ. ನಿಮಗೆ ಅಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರ್ಡ್ಸನ್ನು ಹೈಲೈಟ್ ಮಾಡಿದ್ದೆ. ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತಕ್ಕಂಥವು ಹಾರ್ನ್ಬಿಲ್ಲು, ಗುಬ್ಬಿ, ಇಂಡಿಯನ್ ಬಸ್ಟರ್ಡ್, ಡೋಡೋ, ಪಿಂಕ್ ಹೆಡೆಡ್ ಡಕ್ಕು. ನೋಡ್ರಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಅದರೊಳಗೆ ಸ್ವಲ್ಪ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಇಂಡಿಯನ್ ಬಸ್ಟರ್ಡ್ ಅಂತಂದು ಗೀರ್ ಅರಣ್ಯದಲ್ಲಿ ಕಂಡು ಬರುತ್ತೆ, ಕೆಂಪು ಮಾಹಿತಿ ಪುಸ್ತಕದಲ್ಲಿ. ನೋಡ್ರಿ, ಎಂಥ ವಿಚಿತ್ರ ಅಂದರೆ ಪ್ರಸ್ತುತವಾಗಿ ಗೀರ್ ಅರಣ್ಯದೊಳಗೆ ಇದರ ನಂಬರ್ ಎಷ್ಟಿದೆ ಅಂದರೆ 5 ಪಕ್ಷಿಗಳಿದಾವು. ಆದರೆ ಇದೊಂದು ಸಣ್ಣ ಗುಂಪು ಎಲ್ಲಿ ಕಂಡು ಬರ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ, ಅಂದರೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಲ್ಲಿ ಕಂಡು ಬರ್ತಾ ಇದೆ. ಹೈಕೋರ್ಟ್ 2 ಸಲ ನೋಟಿಸ್ ಕೊಟ್ಟಿದೆ ಕರ್ನಾಟಕ ಸರ್ಕಾರಕ್ಕೆ. ಎನಿ ಕಂಡೀಷನ್ ಅಂದರೆ ಇದನ್ನು ರಕ್ಷಣೆ ಮಾಡಲೇಬೇಕು. ಇಂಡಿಯನ್ ಬಸ್ಟಾರ್ಡ್ ಅಥವಾ ಹೆಬ್ಬಾಕವನ್ನು ರಕ್ಷಣೆ ಮಾಡಲೇಬೇಕು ಅಂತಂದು ಕರ್ನಾಟಕ ಸರ್ಕಾರ ಕರೋನಾ ರೋಗದಲ್ಲಿ ಅಂದರೆ ಬ್ಯುಸಿಯಾಗಿದೆ. ಹೀಗಾಗಿ ಏನಪ್ಪ ಅಂದರೆ ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಹೆಬ್ಬಾಕ ಅಂತಂದು. ನೋಡ್ರಿ, ಕೆಂಪು ಮಾಹಿತಿ ಪುಸ್ತಕ, ರೆಡ್ ಡಾಟಾ ಬುಕ್ ಅಂತಂದು 1 ಅಥವಾ 2 ಕ್ವಶನ್ಸು PSIನಲ್ಲಿ ಡೆಫಿನೆಟ್ ಆಗಿರ್ತವೆ. ಹುಲಿ ಮೇಲೇನಾದರೂ ಕೇಳ್ತಾರೆ. ನಿಮ್ಗೆ ಹೇಳಿದ್ದೆ 524, 526, 422, 422, 524 ಅಂದಾಗ ಕರ್ನಾಟಕ, 526 ಅಂದಾಗ ಮಧ್ಯಪ್ರದೇಶ, 422 ಅಂದಾಗ ಏನಪ್ಪ ಅಂತಂದರೆ ಉತ್ತರಾಖಂಡ ಅಥವಾ ಉತ್ತರಾಂಚಲ. ಅದೇ ಸಿಂಹಗಳಂದಾಗ 674. ನೋಡ್ರಿ, ಆ ನಂಬರ್ಗಳನ್ನು ನೆನ್ಪಿಟ್ಕೋಬೇಕು. ಆ ನಂಬರ್ಗಳ ಮೇಲೆ ಏನಾದರೂ ಕ್ವಶನ್ಸನ್ನು ರೈಸ್ ಮಾಡ್ತಾ ಇರ್ತಾನೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಕೆಂಪು ಮಾಹಿತಿ ಪುಸ್ತಕ, ರೆಡ್ ಡಾಟಾ ಬುಕ್ ಅಂತ ಹೇಳ್ತೀವಿ. ಇವೆಲ್ಲ ಬರ್ಡ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಭಾಳ ಕಂಪ್ಲೀಟಾಗಿ ಡೇಂಜರ್ ಝೋನಲ್ಲಿ ಬರ್ತಾ ಇದ್ದವು. ಸಲೀಂ ಬರ್ಡ್ ಅಂತ ಕೇಳ್ತಾನೆ, ಗುಬ್ಬಿ ಅಂತ ಹೇಳಬೇಕು. ಇದನ್ನು ಸಲೀಂ ಬರ್ಡ್ ಅಥವಾ ಭಾರತದ ಪಕ್ಷಿ ಪಿತಾಮಹ ಇವರಾಗಿದ್ದಾರೆ ಅಂತ ಕೇಳ್ತಾರೆ. ಸಲೀಂ ಅಲಿ ಅಂತ ಹೇಳಬೇಕು. ನೋಡ್ರಿ, ಗುಬ್ಬಿಯನ್ನು ಸಲೀಂ ಬರ್ಡ್ ಅಂತ ಹೇಳ್ತೀವಿ. ಸ್ಪ್ಯಾರೋ ಮ್ಯಾನ್ ಆಫ್ ಇಂಡಿಯಾ ಅಂತಂದು, ಸ್ಪ್ಯಾರೋ ಮ್ಯಾನ್ ಆಫ್ ಇಂಡಿಯಾ ಅಂತಂದು ಭಾರತದ ಪಕ್ಷಿ ಪಿತಾಮಹ. ಇವೆಲ್ಲ ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತಕ್ಕಂಥವು. ಅತಿ ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ಆಸ್ಟ್ರಿಚ್, ಅತಿ ಚಿಕ್ಕದಾಗಿರ್ತಕ್ಕಂಥ ಪಕ್ಷಿ ಹಮ್ಮಿಂಗ್ ಬರ್ಡ್, ಅತಿ ವೇಗವಾಗಿ ಓಡುವ ಪಕ್ಷಿ ಆಸ್ಟ್ರಿಚ್ಚು, 2ನೇ ಅತಿ ದೊಡ್ಡ ಪಕ್ಷಿ ಎಮು. ನೋಡ್ರಿ, ಇವೆಲ್ಲ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥವು. ಅತಿ ದೂರ ವಲಸೆ ಹೋಗ್ತಕ್ಕಂಥ ಪಕ್ಷಿ ಆಲ್ಬಸ್ ಆರ್ಕ್ಟಿಕ್ ಟರ್ನ್ ಅಂತ ಹೇಳ್ತೀವಿ. ಆರ್ಕ್ಟಿಕ್ ಟರ್ನ್ ಅಂತಂದು ಅತಿ ದೂರ ವಲಸೆ ಹೋಗುವ ಪಕ್ಷಿ. ದಿಸ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಮೈಗ್ರೇಟರಿ ಬರ್ಡ್. ಮೈಗ್ರೇಟರಿ ಬರ್ಡ್ ಅಂತ ಹೇಳ್ತೀವಿ. ಅತಿ ದೂರ ವಲಸೆ ಹೋಗ್ತಕ್ಕಂಥ ಪಕ್ಷಿ. ಜಗತ್ತಿನ ಅತಿ ದೊಡ್ಡ ಸಮುದ್ರ ಪಕ್ಷಿ ಅಂತ ಹೇಳ್ತೀವಿ, ಅಲ್ಬಸ್ಟ್ರಾಸ್ ಅಂತಂದು. ಅಲ್ಬಸ್ಟ್ರಾಸ್. ಸತ್ತು ಹುಟ್ಟುವ ಪಕ್ಷಿ ಫಿನಿಕ್ಸ್ ಅಂತಂದು, ಸತ್ತು ಹುಟ್ಟುವ ಪಕ್ಷಿ. ದಿಸ್ ಒನ್ ಈಸ್ ಆಲ್ಸೋ ನೋಡೆಡ್ ಆಸ್ ಸಿಝಲಿಂಗ್ ಬರ್ಡ್ ಅಂತ ಕೇಳ್ತಾನೆ, ಕ್ಯಾಜೋವರಿ. ನಾಚುವ ಪಕ್ಷಿ ಇದಾಗಿದೆ, ನಾಚುವ ಪಕ್ಷಿ ಇದಾಗಿದೆ. ಭಾಳ ಡೇಂಜರಸ್ ಆಗಿರುತ್ತೆ ನಾಚುವ ಪಕ್ಷಿ ಅಂತ ಹೇಳ್ತೀವಿ. ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಹಿಂಗೆ ಓಡ್ತಾ ಇರ್ತದೆ. ನೀರಿನಿಂದ ಹೊರಗಡೆ ಬಂದ್ಬಿಡುತ್ತೆ. ನೀರಿನಿಂದ ಹೊರಗಡೆ ಬಂತಂದ್ರೆ ಇದನ್ನು ಫಾಲೋ ಮಾಡ್ಕೊಂಡು ಬರ್ತಕ್ಕಂಥದ್ದು ಯಾವುದು ಅಂದರೆ ಏಡಿಗಳು. ನೀರನ್ನು ಬಿಟ್ಟು ಹೊರಗಡೆ ಬಂದ್ಬಿಡುತ್ತೆ. ಇದೇನೋ ನಾನು ನೋಡಿ ಹೆದರ್ತಾ ಇದೆ ಅಂತಂದು ಬಂದ್ಬಿಡುತ್ತೆ. ಬಂತಂದ್ರೆ ಮುಗಿದೋಯ್ತು. ಉದ್ದನ್ನೆಂದ್ರೆ ಕೊಕ್ಕಿರುತ್ತೆ. ಆ ಕೊಕ್ಕನ್ನು ಚುಚ್ಚಿ ಏನಪ್ಪ ಅಂದರೆ ಏಡಿಯನ್ನು ಸಾಯಿಸಿಬಿಡುತ್ತೆ. ಅದರೊಳಗೆ ಜ್ಯೂಸ್ ಇರುತ್ತೆ, ಆರಾಮ್ ಕುಡ್ಕೊಂತ ಕುತ್ಕೊಂಡ್ಬಿಡುತ್ತೆ. ಹೀಗಾಗಿ ಯಾವಾಗಲೂ ನಮ್ಮ ಹುಡುಗರಿಗೆ ಅಂದರೆ ಸಜೆಷನ್ಸ್ ಕೊಡ್ತಾ ಇರ್ತೀನಿ, ನಾಸ್ತಕ್ಕಂಥ ಪ್ರಾಣಿಗಳಿಂದ ಭಾಳ ಹುಷಾರಾಗಿರಬೇಕು, ಭಾಳ ಡೇಂಜರಸ್ ಅಂತಂದು. ನೋಡ್ರಿ, ಅದಾದ ಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂದರೆ ಮ್ಯಾಮಲ್ಸ್ ಅಂತಂದು.
ಸಸ್ತನಿಗಳು ಬಹಳ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟರ್ಮ್ ಇದು. ಯಾವುದಪ್ಪ ಅಂದರೆ ಸಸ್ತನಿ. ಇದ್ರ ಮೇಲೆ 2 ಅಥವಾ 3 ಕ್ವಶನ್ಸ್ ಏನಾರ ಹೈಲೈಟ್ ಆಗುತ್ತೆ. ಕಾರಣ ಏನಪ್ಪ ಅಂತಂದರೆ ಮನುಷ್ಯನ ಗುಂಪಿದು. ಮನುಷ್ಯನ ಗುಂಪು ಮ್ಯಾಮಲ್ಸ್ ಅಂತ ಹೇಳ್ತೀವಿ. ದಿ ಎನಿಮಲ್ಸ್ ವಿಚ್ ಗಿವ್ಸ್ ಬರ್ತ್ ಟು ಯಂಗ್ ಒನ್ಸ್. ಮರಿಯನ್ನು ಹಾಕುವ ಹಾಲನ್ನು ಉಣಿಸುವ ಪ್ರಾಣಿಗಳ ಗುಂಪಿಗೆ ಸಸ್ತನಿಗಳು ಅಥವಾ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಮ್ಯಾಮಲ್ಸ್ ಅಂತಂದು ಇದರೊಳಗೆ 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯೂಚರ್ಸ್ ಬರ್ತವೆ, ಲಕ್ಷಣಗಳು ಬರ್ತವೆ. ಅದರೊಳಗೆ ಮೊದಲೇದ್ದು ಯಾವುದಪ್ಪ ಅಂತಂದ್ರೆ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು, ಹೃದಯದಲ್ಲಿ 4 ಕೋಣೆಗಳು. ಡಿಫ್ರೆನ್ಸ್ ಮಾಡ್ಕೋಬೇಕು. ಮೀನುಗಳು ಅಂದಾಗ 2 ಕೋಣೆಗಳು. PSI ನಲ್ಲಿ ಕ್ವಶನ್, ಮೀನುಗಳ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ 2. ಮನುಷ್ಯನಲ್ಲಿ ಎಷ್ಟಪ್ಪ ಅಂತಂದ್ರೆ 4 ಆಗುತ್ತೆ. ದೀಸ್ ಆರ್ ಆಲ್ಸೋ ನೋಟೆಡ್ ಆಸ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್. ಬಿಸಿ ರಕ್ತ ಪ್ರಾಣಿಗಳಾಗಿವೆ. ವಾತಾವರಣದಲ್ಲಾಗುವ ಬದಲಾವಣೆಗಳಿಗೆ ಹೊಂದಿಕೊಳ್ಳಲಾರದ ರಕ್ತವನ್ನು ಬಿಸಿ ರಕ್ತ ಅಥವಾ ವಾರ್ಮ್ ಬ್ಲಡ್ ಎನ್ನಲಾಗುತ್ತದೆ. ದಿ ಎನಿಮಲ್ಸ್ ವಿಚ್ ಡು ನಾಟ್ ಅಡ್ಜಸ್ಟ್ ಟು ದ ಕ್ಲೈಮ್ಯಾಟಿಕ್ ಚೇಂಜಸ್, that are also noted as warm-blooded animals. These are also sometimes noted as viviparous. ಮರಿಯನ್ನು ಹಾಕುವ ಪ್ರಾಣಿಗಳ ಗುಂಪು ಇದಾಗಿದೆ. ಇಲ್ಲಿವರೆಗೆ ಮೊಟ್ಟೆಯನ್ನು ಇಡ್ತಕ್ಕಂಥ ಪ್ರಾಣಿಗಳ ಗುಂಪಿನ ಬಗ್ಗೆ ನೋಡಿದ್ವಿ. ಆದರೆ ಇದು ಏನಂದ್ರೆ ಮರಿಯನ್ನು ಹಾಕ್ತಕ್ಕಂಥ ಪ್ರಾಣಿಗಳ ಗುಂಪು ವಿವಿಪೆರಸ್ ಅಂತ ಹೇಳ್ತೀವಿ. ಇಲ್ಲಿವರೆಗೆ ನಾವು ಏನಂತ ನೋಡಿದ್ವಿ ಅಂದ್ರೆ ಅಂಡಜಗಳು, ಓವಿಪೆರಸ್ ಅಂತ ನೋಡಿದ್ವಿ. ಇದು ವಿವಿಪೆರಸ್. ಮರಿಯನ್ನ ಹಾಕುವ ಪ್ರಾಣಿಗಳ ಗುಂಪಿಗೆ ಮ್ಯಾಮಲ್ಸ್ ಅಥವಾ ಸಸ್ತನಿಗಳು ಅಂತ ಹೇಳ್ತೀವಿ. ದೀಸ್ ಮೇನ್ಲಿ ಐಡೆಂಟಿಫೈಸ್ ವಿತ್ 1 ಇಂಪಾರ್ಟೆಂಟ್ ಲೇಯರ್. ದಟ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಅ ಡೈಫೆರಮ್. ವಪೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪು ಇದಾಗಿದೆ. ವಪೆಯನ್ನ ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪಿದು ಯಾವುದಪ್ಪ ಅಂತಂದ್ರೆ ಸಸ್ತನಿ ಅಥವಾ ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಹೊಟ್ಟೆಯನ್ನು ಎದೆಯ ಭಾಗದಿಂದ ಬೇರ್ಪಡಿಸುವ ಪೊರೆಗೆ, ನೋಡ್ರಿ ಈ ಭಾಗದಲ್ಲಿ ಬರುತ್ತೆ. ಹೊಟ್ಟೆಯನ್ನು ಎದೆಯ ಭಾಗದಿಂದ ಬೇರ್ಪಡಿಸುವ ಪೊರೆಗೆ ವಪೆ ಅಥವಾ ಡೈಫರಮ್ ಅಂತ ಹೇಳ್ತೀವಿ. ದಿಸ್ ಒನ್ ಇಸ್ ದ 1 ಇಂಪಾರ್ಟೆಂಟ್ ಲೇಯರ್ ವಿಚ್ ಸಪರೇಟ್ಸ್ ದ ಚೆಸ್ಟ್ ಫ್ರಮ್ ಸ್ಟಮಕ್ ಅಂತ ಕೇಳ್ತಾನೆ. ಅದು ಯಾವುದಂದ್ರೆ ಡೈಫರಮ್ ಅಂತ ಹೇಳ್ತೀವಿ, ವಪೆ ಅಂತ ಹೇಳ್ತೀವಿ. ಹೊಟ್ಟೆಯನ್ನು ಎದೆಯ ಭಾಗದಿಂದ ಬೇರ್ಪಡಿಸುವ ಪೊರೆಗೆ ವಪೆ ಎನ್ನಲಾಗುತ್ತದೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಟರ್ಮ್ಸ್. ಜಗತ್ತಿನ ಅತಿ ದೊಡ್ಡ ಸಸ್ತನಿ ನೀಲಿ ತಿಮಿಂಗಲ ಅಂತ ಕೊಡಬೇಕು. ಬ್ಲೂ ವೇಲ್ ಜಗತ್ತಿನ ಅತಿ ದೊಡ್ಡ ಸಸ್ತನಿ ಇದು. ಬ್ಲೂ ವೇಲ್ ಅಂತ ಹೇಳ್ತೀವಿ, ನೀಲಿ ತಿಮಿಂಗಲು. ನೆಲದ ಮೇಲಿನ ಅತಿ ದೊಡ್ಡ ಸಸ್ತನಿ ಆಫ್ರಿಕನ್ ಆನೆ, ಇಲ್ಲ ಮ್ಯಾಮತ್ ಅಂತ ಕೊಡ್ತಾನೆ. ಆಪ್ಷನ್ಸ್ ಒಳಗೆ ಮ್ಯಾಮತ್ ಅಂತ ಕೊಡ್ತಾನೆ, 2 ಒಂದೇ. ನೆಲದ ಮೇಲಿನ ಅತಿ ದೊಡ್ಡ ಸಸ್ತನಿ ಇದು. ಜಗತ್ತಿನ ಅತ್ಯಂತ ಚಿಕ್ಕ ಸಸ್ತನಿ ಪಿಗ್ಮಿ ಶ್ರೂ ಅಂತ ಹೇಳ್ತೀವಿ. ಪಿಗ್ಮಿ ಶ್ರೂ ಅಂತಂದು ಸ್ಮಾಲೆಸ್ಟ್ ಮ್ಯಾಮಲ್ ಆಫ್ ದ ವರ್ಲ್ಡ್ ಅಂತ ಕೇಳ್ತಾನೆ. ಪಿಗ್ಮಿ ಶ್ರೂ ಅಂತಂದು ಇಲಿ ತರ ಇರುತ್ತೆ, ಆದರೆ ಇಲಿ ಅಲ್ಲ, ಬಹಳ ಕ್ಲೆವರ್ ಇರುತ್ತೆ, ಬಹಳ ಚಾಲು ಇರುತ್ತೆ, ಹಲ್ಲುಗಳೆಲ್ಲ ಹೊರಗಡೆನೇ ಇರ್ತಾವೆ. ಇದನ್ನ ನೋಡಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡುತ್ತೆ. ಯಾವುದಂದ್ರೆ ಹಾವು, ಇಲ್ಲಿ ಯಾವುದೋ ನಮ್ಮ ಕ್ಯಾಂಡಿಡೇಟ್ ಹೊಂಟಿದೆ ಬಿಡೋದು ಬೇಡ ಅಂತಂದು ಪಟ್ನ ಇದ್ರೆ ಹಿಂದ್ಗಡೆಯಿಂದ ಹೋಗಿ ಪಟ್ನ ಒಳಗಡೆ ತೊಗೊಂಡ್ಬಿಡುತ್ತೆ. ಇದು ಮೊದಲೊಂದು 2-3 ಸಲ ಸಿಗ್ನಲ್ ಕೊಡುತ್ತೆ, ನೋಡಪ್ಪ ನಾನು ಇಲ್ಲಿ ಅಲ್ಲ, ಸುಮ್ಕೆ ತೊಂದರೆ ಮಾಡ್ಕೋಬೇಡ, ಕೇಳೋದೇ ಇಲ್ಲ. ಪಟ್ನ ಇದ್ರೆ ಒಳಗಡೆ ತೊಗೊಂಡ್ಬಿಡುತ್ತೆ. ಒಳಗಡೆ ತೊಗೊಂತಂದ್ರೆ ಅದರ ಕತ್ತನ್ನು ಸೀಳಿ ಹೊರಗಡೆ ಬಂದುಬಿಡುತ್ತೆ. ವಿಶೇಷತೆ ಏನಪ್ಪ ಅಂದರೆ, ಇದ್ರದ್ದೊಂದು ವಿಶೇಷತೆ ಏನಂದರೆ, ಏನಾದರೂ ಫುಡ್ಡನ್ನು ಸೇವನೆ ಮಾಡ್ತಾನೆ ಇರಬೇಕು, ತೊಗೊಳ್ತಾನೆ ಇರಬೇಕು. ಒಂದು 5ರಿಂದ 10 ನಿಮಿಷ ತಿನ್ನೋದು ಬಿಡಿಸಿಬಿಟ್ರೆ ಮುಗಿದೋಯ್ತು, ಸತ್ತೋಗ್ಬಿಡುತ್ತೆ. ಹೀಗಾಗಿ ಹಾವನ್ನು ಕಂಪ್ಲೀಟಾಗಿ ಫೀಡ್ ಮಾಡಿಬಿಡುತ್ತೆ. ತನ್ನ ದೇಹದ ತೂಕದ 3 ಪಟ್ಟು ಆಹಾರ ಸೇವನೆ ಮಾಡುತ್ತೆ. ಯಾವುದಪ್ಪ ಅಂದರೆ ಪಿಗ್ಮಿ ಶ್ರೂ ಅಂತ ಹೇಳ್ತೀವಿ. ಸ್ಮಾಲೆಸ್ಟ್ ಮ್ಯಾಮಲ್ ಆಫ್ ದ ವರ್ಲ್ಡ್ ಅಂತ ಕೇಳ್ತಾನೆ. ಜಗತ್ತಿನ ಅತ್ಯಂತ ಚಿಕ್ಕ ಸಸ್ತನಿ ಅಂತ ಕೇಳ್ತಾನೆ, ಪಿಗ್ಮಿ ಶ್ರೂ ಅಂತಂದು. ಅದಾದ ಮೇಲೆ ನೆಕ್ಸ್ಟು ಅತಿ ವೇಗವಾಗಿ ಓಡುವ ಸಸ್ತನಿ ಚಿರತೆ ಅಲ್ಲ, ಚೀತಾ ಅಂತಂದು 96 ಕಿಲೋಮೀಟರ್ ಪ್ರತಿ ಗಂಟೆ. 96 ಕಿಲೋಮೀಟರ್ ಪ್ರತಿ ಗಂಟೆ. ಯಾವುದಪ್ಪ ಅಂದರೆ ಚೀತಾ ಅಂತಂದು ಜಗತ್ತಿನಲ್ಲಿ ಅತಿ ವೇಗವಾಗಿ ಓಡತಕ್ಕಂಥ ಸಸ್ತನಿ. ಅತಿ ಎತ್ತರವಾಗಿರ್ತಕ್ಕಂಥ ಸಸ್ತನಿ ಜಿರಾಫೆ. ಹಾರುವ ಸಸ್ತನಿ ಬಾವಲಿ, ಬ್ಯಾಟ್ ಅಂತ ಹೇಳ್ತೀವಿ. ಹಾರುವ
ಸಸ್ತನಿ. ದಿಸ್ ಒನ್ ಇಸ್ ದ ಎಕ್ಸಾಂಪಲ್ಸ್ ಟು ಫ್ಲೈಯಿಂಗ್ ಮ್ಯಾಮಲ್ ಅಂತ ಕೇಳ್ತಾನೆ. ಫ್ಲೈಯಿಂಗ್ ಮ್ಯಾಮಲ್ ಅಂತ ಕೇಳ್ತಾನೆ. ಹಾರುವ ಸಸ್ತನಿಗೆ ಇದು ಉದಾಹರಣೆಯಾಗಿದೆ. ಯಾವುದಪ್ಪ ಅಂತಂದರೆ ಬಾವಲಿ ಅಂತ ಹೇಳ್ತೀವಿ. ಕ್ವಶನ್ ಯಾವ ರೀತಿ ರೈಸ್ ಮಾಡ್ತಾನೆ ಅಂದರೆ KS ಇದ್ರ ಮೇಲೆ, ದಿಸ್ ಒನ್ ಇಸ್ ದ ಎನಿಮಲ್ ವಿಚ್ ವರ್ಕ್ಸ್ ಆನ್ ದ ಬೇಸಿಸ್ ಆಫ್ ಅಲ್ಟ್ರಾಸೋನಿಕ್ ವೇವ್ಸ್. ಶ್ರವಣಾತೀತ ತರಂಗಗಳ ಆಧಾರದ ಮೇಲೆ, ಶ್ರವಣಾತೀತ ತರಂಗಗಳ ಆಧಾರದ ಮೇಲೆ, ಶ್ರವಣಾತೀತ ತರಂಗಗಳ ಆಧಾರದ ಮೇಲೆ ಕೆಲಸ ಮಾಡುವ ಪ್ರಾಣಿ ಇದಾಗಿದೆ. ಯಾವುದಪ್ಪ ಅಂತಂದರೆ ಬಾವಲಿ ಅಥವಾ ಬ್ಯಾಟ್ ಅಂತ ಹೇಳ್ತೀವಿ. ಬಾವಲಿ ಅಥವಾ ಬ್ಯಾಟ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ಕ್ವಶನ್ ಕೇಳ್ತಾನೆ. ಕರೋನಾ ರೋಗಕ್ಕೆ ಕಾರಣವಾದ ಪ್ರಾಣಿ ಇದಾಗಿದೆ. ನೋಡ್ರಿ, ಕರೋನಾ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂದರೆ ಬಾವಲಿ ಅಂತಂದು. ಸಾರ್ಸ್ ರೋಗಕ್ಕೆ ಕಾರಣವಾದ ಪ್ರಾಣಿ ಇದಾಗಿದೆ, ಬಾವಲಿ ಅಂತಂದು. ಮರ್ಸ್ ರೋಗಕ್ಕೆ ಕಾರಣವಾದ ಪ್ರಾಣಿ ಇದಾಗಿದೆ, ಬಾವಲಿ ಅಂತಂದು. ನೋಡ್ರಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಬಾವಲಿ. ಅದಾದ ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ಎಬೋಲಾ ರೋಗಕ್ಕೂ ಕೂಡ ಇದೇ ಪ್ರಾಣಿ ಕಾರಣ. ಆಮೇಲೆ ಏನಪ್ಪ ಅಂದರೆ ನಿಫಾ ರೋಗಕ್ಕೂ ಕೂಡ ಇದೇ ಪ್ರಾಣಿ ಕಾರಣ. ಯಾಕೆ ಈ ಪ್ರಾಣಿಗೆ ಯಾವುದಾದ್ರೂ ವೈರಸ್ಗಳು ಬಂದರೆ ಮನುಷ್ಯರಿಗೆ ಇನ್ಫೆಕ್ಷನ್ ಮಾಡುತ್ತೆ ಅಂದರೆ ಮನುಷ್ಯನೂ ಕೂಡ ಇದೇ ಗುಂಪಿನಲ್ಲಿ ಬರ್ತಾನೆ, ಸಸ್ತನಿಯೊಳಗೆ ಬರ್ತಾನೆ ಮನುಷ್ಯ. ಹೀಗಾಗಿ ಏನಪ್ಪ ಅಂದರೆ ಮನುಷ್ಯನಿಗೆ ನೋಡ್ರಿ ಯಾವುದಾದ್ರೂ ರೋಗಗಳು ಬಂದು ಅಂದರೆ ಆಲ್ಮೋಸ್ಟ್ ಆಲ್ ಗಿಫ್ಟ್ ಎಲ್ಲ ಬಾವ್ಲಿದೇ ಆಗಿರುತ್ತೆ. ಚೀನಾದವ್ರ ಕೆಲಸ ಇದೇನೆ. ಫಸ್ಟ್ ವೇವ್ ಮುಗೀತು, ಸೆಕೆಂಡ್ ವೇವ್ ಮುಗೀತು, ಈಗ ಥರ್ಡ್ ವೇವು ಇಲ್ಲ ಡೆಲ್ಟಾ ಪ್ಲಸ್ ಅಂತ ಕೇಳ್ತಾ ಇದ್ದಾನೆ. ಡೆಲ್ಟಾ ಪ್ಲಸ್ ಅಂತಂದು ನೋಡ್ರಿ ಯಾವ ರೀತಿ ವೈರಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಯಾವ ಪ್ರಾಣಿಯ ರಕ್ತದಿಂದ ಅಂದರೆ ಬಾವಲಿಯ ರಕ್ತದಿಂದ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಚೀನಾದವರು. ನೋಡ್ರಿ, ಶ್ರವಣಾತೀತ ತರಂಗಗಳ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಪ್ರಾಣಿ ಇದು. ಡೇ ಟೈಮ್ಗಿಂತ ನೈಟ್ ಟೈಮ್ನಲ್ಲೇ ಜಾಸ್ತಿ ಕೆಲಸ ಮಾಡುತ್ತೆ. ಯಾವುದಪ್ಪ ಅಂದರೆ ಬಾವಲಿ ಅಂತ ಹೇಳ್ತೀವಿ. ಬಾವಲಿ ಅಂತಂದು ನೆನಪಿಟ್ಕೋಬೇಕು. ಅದಾದ ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಏನಪ್ಪ ಅಂದರೆ ದೇಹದ ಮೇಲೆ ಕವಚವನ್ನು ಹೊಂದಿರುವ ಸಸ್ತನಿ. ದೇಹದ ಮೇಲೆ ಕವಚವನ್ನು ಹೊಂದಿರತಕ್ಕಂಥ ಸಸ್ತನಿ ಪೆಂಗೋಲಿನ್ ಅಂತ ಹೇಳ್ತೀವಿ. ಆಂಟ್ ಈಟರ್ ಅಂತ ಕೇಳ್ತಾನೆ, ಆಂಟ್ ಈಟರ್ ಅಂತಂದು. ಇದು ಕೂಡ ರೆಡ್ ಡಾಟಾ ಬುಕ್ನಲ್ಲಿ ಬರ್ತಕ್ಕಂಥ ಒಂದು ಜೀವಿ. ಇದು ಯಾವುದಪ್ಪ ಅಂದರೆ ಪೆಂಗೋಲಿನ್ ಅಂತ ಹೇಳ್ತಾ ಇರ್ತೀವಿ. ನಮ್ಮಲ್ಲಿ ಕನ್ನಡದಲ್ಲಿ ಚಿಪ್ಪು ಹಂದಿ ಅಂತ ಹೇಳ್ತಾರೆ. ಚಿಪ್ಪು ಹಂದಿ ಕನ್ನಡದಲ್ಲಿ ಏನಂದರೆ ಚಿಪ್ಪು ಹಂದಿ ಅಂತ ಹೇಳ್ತಾರೆ, ಪೆಂಗೋಲಿನ್ ಅಂತಂದು. ದೇಹದ ಮೇಲೆ ಕವಚವನ್ನು ಹೊಂದಿರತಕ್ಕಂಥ ಸಸ್ತನಿ ಇದು ಪೆಂಗೋಲಿನ್ ಅಂತಂದು. ಅದಾದ ಮೇಲೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊಟ್ಟೆಯನ್ನಿಡುವ ಸಸ್ತನಿ. ಸಸ್ತನಿಗಳು ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಕ್ಷಣ ಏನಪ್ಪ ಅಂದರೆ ಮರಿಯನ್ನು ಹಾಕಬೇಕು ಪ್ಲಸ್ ಹಾಲನ್ನು ಫೀಡ್ ಮಾಡಬೇಕು. ಆದರೆ ಇಲ್ಲೊಂದು ಸಸ್ತನಿ ಇದೆ, ಮೊಟ್ಟೆಯನ್ನು ಇಡುತ್ತೆ. ಅದು ಯಾವುದಪ್ಪ ಅಂದರೆ ಪ್ಲಾಟಿಪಸ್ ಅಂತಂದು. PSIನಲ್ಲಿ 2 ಸಲ ಕೇಳಿದ ನೋಡ್ರಿ. ಮೊಟ್ಟೆಯನ್ನಿಡುವ ಸಸ್ತನಿಗೆ ಇದು ಉದಾಹರಣೆಯಾಗಿದೆ. ಪ್ಲಾಟಿಪಸ್ ಅಂತಂದು ಇದನ್ನು ಕೇಳೇ ಇಲ್ಲ. ಎಕಿಡ್ನಾ ಅಂತಂದು ಇದನ್ನು ಕೇಳೇ ಇಲ್ಲ. ಇದನ್ನು ಕೇಳ್ತಾ ಇದ್ದಾನೆ, ಪ್ಲಾಟಿಪಸ್ ಕೇಳ್ತಾ ಇದ್ದಾನೆ. ಇದನ್ನು ಬಿಟ್ಟರೆ ನೆಕ್ಸ್ಟು ಹೊಟ್ಟೆಯ ಕೆಳಗೆ ಚೀಲವನ್ನು ಹೊಂದಿರುವ ಸಸ್ತನಿ. ಹೊಟ್ಟೆಯ ಕೆಳಗೆ ಚೀಲವನ್ನು ಹೊಂದಿರುವ ಸಸ್ತನಿ. ಹೊಟ್ಟೆಯ ಕೆಳಗೆ ಚೀಲವನ್ನು ಹೊಂದಿರತಕ್ಕಂಥ ಸಸ್ತನಿ ಯಾವುದಪ್ಪ ಅಂದರೆ ಒಂದು ಕಾಂಗ್ರೋ ಅಂತಂದು. ಇನ್ನೊಂದೇನಪ್ಪ ಅಂದರೆ ಒಪೋಝೋಮ್ ಅಂತ ಹೇಳ್ತೀವಿ. ಒಪೋಝೋಮ್ ಅಂತಂದು. ಒಪೋಝೋಮ್ ಅಂತ ಹೊಟ್ಟೆಯ ಕೆಳಗೆ ಚೀಲವನ್ನು ಹೊಂದಿರತಕ್ಕಂಥ ಸಸ್ತನಿಗಳಿವೆ 2. ಒಂದು ಕಾಂಗ್ರೋ ಅಂತಂದು, ಇನ್ನೊಂದು ಏನಂದರೆ ಒಪೋಝೋಮ್ ಅಂತ ಹೇಳ್ತೀವಿ. ಒಪೋಝೋಮ್ ಅಂತಂದು. ನೋಡ್ರಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸು. ಇವುಗಳನ್ನೆಲ್ಲ ಏನಂದ್ರೆ ನೆನಪಿನಲ್ಲಿ ಇಟ್ಕೊಳ್ತಾ ಇರಬೇಕು. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ಇನ್ವರ್ಟಿಬ್ರೇಟ್ಸ್ ಅಂತಂದು. ಅಕಶೇರುಕಗಳು ಇನ್ವರ್ಟಿಬ್ರೇಟ್ಸ್. ಬೆನ್ನು ಮೂಳೆಯನ್ನು ಹೊಂದಿರಲಾರದ ಪ್ರಾಣಿಗಳ ಗುಂಪಿಗೆ ಅಕಶೇರುಕಗಳು ಎನ್ನಲಾಗುತ್ತದೆ. ದಿ ಅನಿಮಲ್ಸ್ ವಿಚ್ ಡು ನಾಟ್ ಹ್ಯಾವ್ ದ ಬ್ಯಾಕ್ ಬೋನ್. ದಿ ಅನಿಮಲ್ಸ್ ವಿಚ್ ಡು ನಾಟ್ ಹ್ಯಾವ್ ದ ಬ್ಯಾಕ್ ಬೋನ್ ದಟ್ ಆರ್ ಆಲ್ಸೋ ನೋಡ್ ಆಸ್ ಇನ್ವರ್ಟಿಬ್ರೇಟ್ಸ್. ಬೆನ್ನು ಮೂಳೆಯನ್ನು ಹೊಂದಿರಲಾರದ ಪ್ರಾಣಿಗಳ ಗುಂಪಿಗೆ ಅಕಶೇರುಕಗಳು ಅಂತ ಹೇಳ್ತೀವಿ. ಇದರೊಳಗೆ 8 ವಿಧಗಳು ಬರ್ತಾವೆ. 8 ವಿಧಗಳು ಬರ್ತವೆ. ಅದರೊಳಗೆ ಮೊದಲದ್ದು ಯಾವುದಪ್ಪ ಅಂದರೆ ಸ್ಪಂಜು ಪ್ರಾಣಿಗಳು, ಸ್ಪಾಂಜಸ್. ಒಂದು ಸಲ ಕ್ವಶನ್ ಕೇಳಿದಾನೆ PC ಎಕ್ಸಾಮ್ದೊಳಗೆ. ಒಂದು ಸಲ ಕ್ವಶನ್ ಕೇಳಿದಾನೆ. ಸಿಲೆಂಟರೇಟಾ
ಕುಟುಕು ಕಣವಂತುಗಳು, ಸಿಲೆಂಟರೇಟಾ, ಕುಟುಕು ಕಣವಂತುಗಳು ಅಂತ ಹೇಳ್ತೀವಿ. ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ ಯಾವ ಎಕ್ಸಾಮ್ನಲ್ಲಿ ಅಂದರೆ PSIನಲ್ಲಿ ಒಂದು ಕ್ವಶನ್ನು ಇದರ ಮೇಲೆ ಕಂಪಲ್ಸರಿ ಇರುತ್ತೆ, ಸಿಲೆಂಟರೇಟಾ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ದುಂಡು ಹುಳುಗಳು. ದೀಸ್ ಆರ್ ಆಲ್ಸೋ ನೋಟೆಡ್ ಆಸ್ ರೌಂಡ್ ವರ್ಮ್ಸ್, sometimes noted as ಅಸ್ಲೆಮಿಂಥಸ್. ನೋಡ್ರಿ, PSIದೊಳಗೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕನ್ನಡ ಪದಕ್ಕಿಂತ ಇಂಗ್ಲಿಷ್ ಪದವನ್ನೇ ಕೇಳ್ತಾನೆ, ಈ ಕಡೆ ಪದಗಳನ್ನೇ ಕೇಳ್ತಾನೆ, ಈ ಕಡೆ ಪದಗಳನ್ನು ಕೇಳೋದಿಲ್ಲ. ಹೀಗಾಗಿ ಹುಷಾರಾಗಿರಬೇಕು ಇಂಗ್ಲಿಷ್ ಪದಗಳ ಬಗ್ಗೆ. ಚಪ್ಪಟೆ ಹುಳುಗಳು, ಫ್ಲಾಟಿ ಹೆಲ್ಮೆಂಥಿಸ್, ಚಪ್ಪಟೆ ಹುಳುಗಳು, ಫ್ಲಾಟಿ ಹೆಲ್ಮೆಂಥಿಸ್ PC ನಲ್ಲಿ ಕೇಳ್ತಾನೆ ಈ ಗುಂಪಿನ ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ KSನಲ್ಲಿ ಕೇಳ್ತಾನೆ ವಲಯವಂತುಗಳು, ಎನಿಲಿಡಾ. ದೀಸ್ ಆರ್ ಆಲ್ಸೋ ನೋಟೆಡ್ ಆಸ್ ಎನಿಲಿಡಾ, ಎರೆಹುಳುವಿನ ಮೇಲೆ KSನಲ್ಲಿ ಕ್ವಶನ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದ್ರೆ ಸಂಧಿಪದಿಗಳು. ಆರ್ಥ್ರೋಪೋಡಾ, you know brother, arthropoda, this one is also in KS exams. KSನಲ್ಲಿ ಕೇಳ್ತಾನೆ ಸಂಧಿಪದಿಗಳ ಮೇಲೆ. ಅದಾದ್ಮೇಲೆ ನೆಕ್ಸ್ಟ್ ಮೃದ್ವಂಗಿಗಳು, ಮೊಲಸ್ಕಸ್, ಕಂಟಕ ಚರ್ಮಿಗಳು. ಎರಡೂ ಗುಂಪುಗಳನ್ನು PC ಎಕ್ಸಾಮ್ದೊಳಗೆ ಕೇಳ್ತಾನೆ. ಎಖಿನೋಡರ್ಮೆಟಾ ನೋಡ್ರಿ, ಯಾವ್ಯಾವ ಎಕ್ಸಾಮ್ ಬರೀತಾ ಇದ್ರಿ ಕಾನ್ಸಂಟ್ರೇಟ್ ಮಾಡಿರಿ, ಈಸಿಯಾಗಿ ಹೇಳಿದ್ರೆ ಆನ್ಸರ್ ಸಿಗುತ್ತೆ. ಮೊದಲಿದ್ದು ಸ್ಪಂಜು ಪ್ರಾಣಿ ಅಂತಂದು ಅದು PC ಎಕ್ಸಾಮ್ದೊಳಗೆ ಕೇಳ್ತಾನೆ. ಕ್ವಶನ್ಸು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡ್ರಿ, ಸ್ಪಂಜು ಪ್ರಾಣಿಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ಇಂಗ್ಲೀಷ್ನಲ್ಲಿ ಪೋರಿಫೆರಾ ಅಂತ ಹೇಳ್ತೀವಿ. ಪೋರ್ಸ್ ಅಂದರೆ ರಂಧ್ರಗಳು, ಫೆರಾ ಅಂದರೆ ಹೊಂದಿರುವ, ದೇಹದ ತುಂಬೆಲ್ಲ ರಂಧ್ರಗಳನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ಪೋರಿಫೆರಾ ಅಥವಾ ಸ್ಪಂಜು ಪ್ರಾಣಿಗಳು ಎನ್ನಲಾಗುತ್ತದೆ. ದಿ ಅನಿಮಲ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಪೋರ್ಸ್ that are also known as sponges or we call it as porifera. ದೇಹದ ತುಂಬೆಲ್ಲ ರಂಧ್ರಗಳನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಪೋರಿಫೆರಾ ಅಥವಾ ಸ್ಪಂಜು ಪ್ರಾಣಿಗಳು ಅಂತ ಹೇಳ್ತೀವಿ. ಇದರ ಒಳಗಡೆ ಬರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ರಂಧ್ರಗಳಿಗೆ ಈ ಸ್ಪಂಜು ಪ್ರಾಣಿನಲ್ಲಿ ನೋಡ್ರಿ, ಸಮುದ್ರದಲ್ಲಿ ಕಂಡು ಬರುತ್ತೆ, ಬಂಡೆಗಳಿಗೆ ಅಟ್ಯಾಚ್ ಆಗಿ ಬೆಳೆಯುತ್ತೆ. ಇದರೊಳಗೆ ಕಂಡು ಬರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ರಂಧ್ರಗಳಿಗೆ ಆಸ್ಟಿಯಾ ಅಂತ ಹೇಳ್ತೀವಿ. ಅತಿ ದೊಡ್ಡದಾಗಿರ್ತಕ್ಕಂಥ ರಂಧ್ರವನ್ನ ಆಸ್ಕುಲಮ್ ಅಂತ ಹೇಳ್ತೀವಿ. ಚಿಕ್ಕದಾಗಿರ್ತಕ್ಕಂಥ ರಂಧ್ರವನ್ನ ಆಸ್ಟಿಯಾ ಅಂತ ಕರೆದ್ರೆ, ದೊಡ್ಡದಾಗಿರ್ತಕ್ಕಂಥ ರಂಧ್ರವನ್ನ ಆಸ್ಕುಲಮ್ ಅಂತ ಹೇಳ್ತೀವಿ. ಬಹಳ ಸಿಂಪಲ್ ಇದು. ನೀರಿನೊಳಗೆ ಲೈಫನ್ನು ಲೀಡ್ ಮಾಡುತ್ತೆ. ಈ ಕಡೆಯಿಂದ ನೀರನ್ನೆಲ್ಲ ಒಳಗಡೆ ತಗೊಳುತ್ತೆ. ಆ ನೀರಿನ ಮೂಲಕ ಏನಿದ್ರೆ ಸಣ್ಣ ಸೂಕ್ಷ್ಮಾಣು ಜೀವಿಗಳು, ಕೀಟಗಳೇಂದ್ರೆ ಒಳಗಡೆ ಎಂಟ್ರಿ ಹೊಡೆದು ಅಂದರೆ ಅದರೊಳಗಿರ್ತಕ್ಕಂಥ ಮಾಂಸ ಖಂಡಗಳನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ, ರಕ್ತವನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ. ಉಳಿದಿರ್ತಕ್ಕಂಥ ಡೆಡ್ ಮಟೀರಿಯಲ್ನೆಲ್ಲ ಏನು ಮಾಡುತ್ತಂದರೆ ಈ ಒಂದು ರಂಧ್ರಗಳ ಮೂಲಕ ಮತ್ತೆ ಎಕ್ಸಿಟ್ ಮಾಡಿಸುತ್ತೆ. ಈ ಕಡೆಯಿಂದ ತೆಗೆದುಕೊಳ್ಳುತ್ತೆ, ಈ ಕಡೆಯಿಂದ ಎಕ್ಸಿಟ್ ಮಾಡಿಸುತ್ತೆ. ಇದರ ರಕ್ಷಣೆಗಾಗಿ, ದೇಹದ ರಕ್ಷಣೆಗಾಗಿ ಮುಳ್ಳುಗಳು ಇರ್ತಾವೆ. ಸ್ಪಂಜು ಪ್ರಾಣಿಗಳಲ್ಲಿರುವ ಮುಳ್ಳುಗಳಿಗೆ ಸ್ಪಿಕ್ಯೂಲ್ಸ್ ಎನ್ನಲಾಗುತ್ತದೆ. ಸ್ಪಿಕ್ಯೂಲ್ಸ್ ಅಂತ ಹೇಳ್ತೀವಿ. ಈ ಸ್ಪಿಕ್ಯೂಲ್ಗಳು ಎದರಿಂದ ಆಗಿರ್ತಾವೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಆಗಿರ್ತಾವೆ. CaCO3 ಅಂತ ಹೇಳ್ತೀವಿ. ಸುಣ್ಣದ ಒಂದು ಕೆಮಿಕಲ್ ಫಾರ್ಮುಲಾ ಇದು. ಕೇಳ್ತಾನೆ, ಚಾಕ್ ಪೀಸಿನ ಸೂತ್ರ ಇದಾಗಿದೆ, ಸುಣ್ಣದ ಸೂತ್ರ ಇದಾಗಿದೆ, ಮೊಟ್ಟೆಯ ಹೊರಕವಚದ ಸೂತ್ರ ಇದಾಗಿದೆ. ಮೊಟ್ಟೆಯ ಹೊರಕವಚದ ಸೂತ್ರ ಇದಾಗಿದೆ ಅಂತ ಕೇಳ್ತಾನೆ. ಆನ್ಸರ್ ಏನಾಗುತ್ತೆ ಅಂದರೆ CaCO3 ಆಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಂದು. ಸಿಂಪಲ್ ಇದೆ.
ಸ್ಪಿಕ್ಯೂಲ್ಸ್ ಅಂತದ್ದು ನೋಡ್ರಿ. ಪೋರ್ಸ್ ಅಂದರೆ ರಂಧ್ರಗಳು, ಫೆರಾ ಅಂದರೆ ಹೊಂದಿರುವ ದೇಹದ ತುಂಬೆಲ್ಲ ರಂಧ್ರಗಳನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪಿಗೆ ನಾವು ಪೋರಿಫೆರಾ ಅಥವಾ ಸ್ಪಂಜು ಪ್ರಾಣಿಗಳಂತ ಹೇಳ್ತೀವಿ. ಇದೇ ಕ್ವಶನ್ ನಮಗೆ PSIನಲ್ಲಿ ಯಾವುದಪ್ಪ ಅಂದರೆ ಕ್ಲಯೋನಾ, ಇದನ್ನು ಕೊರೆಯುವ ಸ್ಪಂಜು ಪ್ರಾಣಿ ಎನ್ನಲಾಗುತ್ತದೆ. ದಿಸ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಅ ಶಿಪ್ ವರ್ಮ್ ಅಂತ ಕೇಳ್ತಾನೆ. ಕೊರೆಯುವ ಸ್ಪಂಜು ಪ್ರಾಣಿ ಇದಾಗಿದೆ. ಬೋಟ್ಗಳ ಕೆಳಭಾಗದಲ್ಲಿ ಏನಾದರೂ ಅಟ್ಯಾಚ್ ಆಯ್ತಪ್ಪ ಅಂತಂದರೆ 2 ದಿನ ಟೈಮಿಂಗ್ ಕೊಡುತ್ತೆ. ಮೀನುಗಾರರು ಇದನ್ನು ಕ್ಲೀನ್ ಮಾಡಲೇಬೇಕು. ಕ್ಲೀನ್ ಮಾಡಲಿಲ್ಲ ಅಂದರೆ 2 ದಿನದೊಳಗಾಗಿ ಏನು ಮಾಡುತ್ತಂದರೆ ಈ ಭಾಗವನ್ನು ಕಟ್ ಮಾಡ್ಕೊಂಡ್ಬಿಡುತ್ತೆ. ಕಟ್ ಮಾಡಿಕೊಂಡು ನೀರಿನಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ನೀರಿನಲ್ಲಿ ಮುಳುಗಿ ಹೋಗ್ಬಿಡುತ್ತೆ. ಯಾವುದಪ್ಪ ಅಂದರೆ ಕ್ಲಯೋನಾ. ಮುಳುಗಿ ಹೋದ ಏನಪ್ಪ ಅಂದ್ರೆ ಒಂದು ಅರ್ಧ ಗಂಟೆಗೆ ಏನಪ್ಪ ಅಂದ್ರೆ ಬೋಟ್ನು ಕೂಡ ಅಲ್ಲೇ ಬಂದು ಬಾಜುನೇ ಬಂದು ಕೂತ್ಕೊಂಡ್ಬಿಟ್ಟಿರ್ತೈತಿ. ನಾನು ನೀನು ಜೋಡಿ ಅಂತಂದು ಅಲ್ಲೇ ಬಂದು ಬಾಜು ಕೂತ್ಕೊಂಡ್ಬಿಟ್ಟಿರ್ತೈತಿ. ನೋಡ್ರಿ, ಈ ರೀತಿ ಏನಾದರೂ ಸಮಸ್ಯೆ ಮಾಡುತ್ತೆ ಮೀನುಗಾರಿಗೆ. ಸಿಂಪಲ್ ಒಂದು ಕ್ವಶನ್ PSIನಲ್ಲಿ, ಈ ಪ್ರಾಣಿಯನ್ನು ಕೊರೆಯುವ ಸ್ಪಂಜು ಪ್ರಾಣಿ ಎನ್ನಲಾಗುತ್ತದೆ ಅಂದಾಗ ಕ್ಲಯೋನಾ ಅಂತ ಕೊಡಬೇಕು. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಯೂಪ್ಲೆಕ್ಟೆಲ್ಲಾ ಅಂತ ಕ್ವಶನ್ ಹೆಂಗೆ ಕೇಳ್ತಾನೆ ಅಂದರೆ, ಇದನ್ನು ವೀನಸ್ ಹೂಬುಟ್ಟಿ ಎನ್ನಲಾಗುತ್ತದೆ. ನಿಮಗೆಲ್ಲ ಗೊತ್ತಿದೆ ವೀನಸ್ ಅಂದರೆ ಯಾವ ಗ್ರಹ ಅಂತ ಗೊತ್ತಿದೆ. ಅದು ಏನಂದ್ರೆ ಶುಕ್ರ ಗ್ರಹ. ಇದೇನಪ್ಪ ಅಂತಂದರೆ ಬಂಡೆಗಳಿಗೆ ಅಟ್ಯಾಚ್ ಆಗಿ, ಸಮುದ್ರದಲ್ಲಿ ಬಂಡೆಗಳಿಗೆ ಅಟ್ಯಾಚ್ ಆಗಿ ವಜ್ರ ಹೊಳೆದಂಗೆ ಹೊಳಿತಾ ಇರ್ತೈತಿ. ಇದನ್ನು ಮ್ಯಾಕ್ಸಿಮಮ್ ಏನಂದರೆ ಇಂಡಿಯನ್ಸು ಗಿಫ್ಟ್ ಆಗಿ ಕೊಡ್ತಾರೆ, ಉಡುಗೊರೆಯಾಗಿ ಕೊಡ್ತಾರೆ. ಯೂಪ್ಲೆಕ್ಟೆಲ್ಲಾ ಅಂತ ಹೇಳ್ತೀವಿ, ಯೂಪ್ಲೆಕ್ಟೆಲ್ಲಾ. ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಸೈಕೋನ್ ಅಂತಂದು ಸ್ಪಂಜು ಪ್ರಾಣಿಗಳಲ್ಲಿಯೇ ಅತಿ ದೊಡ್ಡ ಗುಂಪು ಇದಾಗಿದೆ ಅಂತ ಕೇಳ್ತಾನೆ. ಅತಿ ದೊಡ್ಡ ಗುಂಪು ಅದೇನಂದ್ರೆ ಸೈಕೋನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಯೂಸ್ಪಾಂಜಿಯಾ ಅಂತಂದು, ಸಮ್ಟೈಮ್ಸ್ ದಿಸ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಬಾತಿಂಗ್ ಸ್ಪಾಂಜ್. ಸ್ವಚ್ಛತೆಗಾಗಿ ಬಳಸಲಾಗುವ ಸ್ಪಂಜು ಪ್ರಾಣಿ ಇದಾಗಿದೆ ಅಂತ ಕೇಳ್ತಾನೆ. ಆನ್ಸರ್ ಏನಪ್ಪಾ ಅಂದ್ರೆ ಯೂಸ್ಪಾಂಜಿಯಾ ಆಗುತ್ತೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕುಟುಕು ಕಣವಂತುಗಳು, ಸಿಲೆಂಟರೇಟಾ ಅಂತ ಹೇಳ್ತೀವಿ. ಸಿಲೆಂಟರೇಟಾ ಕುಟುಕು ಕಣವಂತುಗಳು ದೇಹದ ಮಧ್ಯದಲ್ಲಿ ಜಠರಾವಕಾಶವನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಸಿಲೆಂಟರೇಟಾ ಅಥವಾ ಏನಂದ್ರೆ ಕುಟುಕು ಕಣವಂತುಗಳು ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ರಾಣಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಬಾಯಿ, ಅದಾದ್ಮೇಲೆ ಗಂಟಲು, ಅದಾದ್ಮೇಲೆ ಅನ್ನನಾಳ, ಅದಾದ್ಮೇಲೆ ಜಠರ, ಅದಾದ್ಮೇಲೆ ಸಣ್ಣ ಕರಳು, ಅದಾದ್ಮೇಲೆ ದೊಡ್ಡ ಕರಳು, ಅದಾದ್ಮೇಲೆ ರೆಕ್ಟಮ್ಮು, ಹಿಂಗೆಲ್ಲ ಏನಾದ್ರೆ ರಚನೆಗಳಿರಬೇಕು. ಆದರೆ ಇದರೊಳಗೆ ಏನು ಇರೋದಿಲ್ಲ, ಖಾಲಿ ಗ್ಯಾಪ್ ಇರುತ್ತೆ, ಖಾಲಿ ಸಿಮೆಂಟ್ ಚೀಲ ಇರುತ್ತೆ. ಇದು ಯಾವುದಪ್ಪ ಅಂತಂದ್ರೆ ಸಿಲೆಂಟರೇಟಾ ಅಥವಾ ಕುಟುಕು ಕಣವಂತುಗಳು. ಯಾವುದರ ಮೂಲಕ ಆಹಾರವನ್ನು ತೆಗೆದುಕೊಳ್ಳುತ್ತಲ್ಲ ಅದರ ಮೂಲಕನೇ ಆಹಾರ ಪದಾರ್ಥಗಳನ್ನು ವಿಸರ್ಜನೆ ಮಾಡುತ್ತೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ಖಾಲಿ ಜಠರಾವಕಾಶವನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಸಿಲೆಂಟರೇಟಾ ಅಥವಾ ಕುಟುಕು ಕಣವಂತುಗಳು ಅಂತ ಹೇಳ್ತೀವಿ. ಇನ್ನೂ ಒಂದು ವಿಶೇಷತೆ ಏನಂದ್ರೆ ಕುಟುಕ್ತಾ ಇರ್ತಾವೆ ಇವುಗಳ ಒಂದು ಬಾಯಿಯ ಒಂದು ತುದಿನಲ್ಲಿ ಸೂಜಿ ಇರುತ್ತೆ, ಆ ಸೂಜಿ ತಗೊಂಡು ಚುಚ್ಚುತ್ತಾ ಇರ್ತವೆ. ಹೀಗಾಗಿ ಏನಂದ್ರೆ ಇವುಗಳಿಗೆ ಕಾಮನ್ ಹೆಸರು ಏನಂದ್ರೆ ಕುಟುಕು ಕಣವಂತುಗಳು, ಸಿಲೆಂಟರೇಟಾ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ಸೋ ಸಮ್ ಟೈಮ್ಸ್ ನೋಟೆಡ್ ಆಸ್ ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್ ಅಂತ ಹೇಳ್ತೀವಿ. ಇಪ್ಪದರದ ಪ್ರಾಣಿಗಳಾಗಿವೆ. ಇಪ್ಪದರ ಅಂದ್ರೆ 2 ಚರ್ಮಗಳನ್ನು ಹೊಂದಿರತಕ್ಕಂಥವು ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್. ನಮ್ಮಲ್ಲಿ ನೋಡ್ರಿ ಮುಪ್ಪದರದ ಪ್ರಾಣಿಗಳು, ನಾವು 3 ಚರ್ಮವನ್ನು ಹೊಂದಿರತಕ್ಕಂಥವು. ಕೆಲವೊಂದಿಷ್ಟು ಚೆನ್ನಾಗಿ ಗೊತ್ತಿರಲಾರ್ದೆ 7 ಚರ್ಮ ಅಂತ ಹೇಳ್ಬಿಡ್ತಾರೆ. ದನ ಎಮ್ಮೆಗಳಲ್ಲಿ ಇರ್ತಾವೆ 7 ಚರ್ಮಗಳು. ನಮ್ಮಲ್ಲಿ ಏನಪ್ಪ ಅಂತಂದ್ರೆ 3 ಚರ್ಮಗಳು, ಹೊರ ಚರ್ಮ, ಮಧ್ಯ ಚರ್ಮ, ಒಳ ಚರ್ಮ ಅಂತಂದು. ಇದು ಏನಂದ್ರೆ ಇಪ್ಪದರದ ಪ್ರಾಣಿ ಅಂತ ಹೇಳ್ತೀವಿ. ಯಾವುದನ್ನಂದ್ರೆ ಕುಟುಕು ಕಣವಂತುಗಳನ್ನ. ಇದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಮೊದಲನೇ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಫೈಸೇಲಿಯಾ ಅಂತಂದು. PSIನಲ್ಲಿ ಇದೇ ಕ್ವಶನ್ ನೋಡಿ, PSIನಲ್ಲಿ ಇದೇ ಕ್ವಶನ್. ಈ ಪ್ರಾಣಿಯನ್ನು ಪೋರ್ಚುಗೀಸರ ಸಮರ ನೌಕೆ ಎನ್ನಲಾಗುತ್ತದೆ. ಈ ಪ್ರಾಣಿಯನ್ನು ಪೋರ್ಚುಗೀಸರ ಸಮರ ನೌಕೆ,
ಪೋರ್ಚುಗೀಸರ ಸಮರ ನೌಕೆ. ವಾರ್ಶಿಪ್ ಆಫ್ ಪೋರ್ಚುಗೀಸ್, ವಾರ್ಶಿಪ್ ಆಫ್ ಪೋರ್ಚುಗೀಸ್ ಅಂತ ಹೇಳ್ತೀವಿ. ಪೋರ್ಚುಗೀಸರ ಸಮರ ನೌಕೆ. ಆಕ್ರಮಣ ಶೈಲಿನೇ ಹಾಗಿರುತ್ತೆ, ಆಕ್ರಮಣ ಶೈಲಿನೇ ಹಾಗಿರುತ್ತೆ. ಯಾವುದು ಅಂದರೆ ಫೈಸೇಲಿಯಾ. ಭಾಳ ಕ್ಲೆವರ್ ಇದು. ಯಾವುದಾದ್ರೂ ಕೀಟ ಸಮುದ್ರದಲ್ಲಿ ಹೋಗ್ತಾ ಇತ್ತು ಅಂತಂದರೆ, ಯಾವುದಾದ್ರೂ ಒಂದು ಸಣ್ಣ ಕೀಟ ಸಮುದ್ರದಲ್ಲಿ ಹೋಗ್ತಾ ಇತ್ತು ಅಂದರೆ ಇದು ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಿ ಹೋಗ್ತಾ ಇರ್ತದೆ. ಯಾವಾಗ ಆ ಕೀಟ ಸಮೀಪ ಬಂತು ಅಂತ ಗೊತ್ತಾಗುತ್ತಲ್ಲ, ಸಡನ್ನಾಗಿ ಹಿಡಿದ್ರೆ ಆಕ್ರಮಣ ಮಾಡುತ್ತೆ, ಸಡನ್ನಾಗಿ ಆಕ್ರಮಣ ಮಾಡುತ್ತೆ. ಅದರ ಹೊಡೆತಕ್ಕೆ ಮುಂದೆ ಇರ್ತಕ್ಕಂಥ ಕೀಟ 4 ರಿಂದ 5 ಪೀಸ್ ಆಗಿರ್ತದೆ. ಕೀಟ ರೆಡಿ ಆಗಲಿಕ್ಕೆ ಟೈಮೇ ಕೊಡೋದಿಲ್ಲ, ಆ ರೀತಿ ಹೊಡಿತಾ ಇರ್ತದೆ. ಗೆರಿಲ್ಲಾ ಯುದ್ಧ ತಂತ್ರ ಅಂತ ಹೇಳ್ತೀವಿ. ನೋಡ್ರಿ, ಗೆರಿಲ್ಲಾ ಯುದ್ಧ ತಂತ್ರ ಶಿವಾಜಿ ಮಹಾರಾಜಿಂದು. ಹರ ಹರ ಮಹಾದೇವ್ ಅಂತ ಹೇಳ್ತೀವಿ ಶಿವಾಜಿ ಮಹಾರಾಜಿಂದು. ಇದು ಕೂಡ ಅವನ ಸಿದ್ಧಾಂತನೇ ಪ್ರತಿಪಾದನೆ ಮಾಡುತ್ತೆ, ಗೆರಿಲ್ಲಾ ಯುದ್ಧ ತಂತ್ರವನ್ನೇ ಪ್ರತಿಪಾದನೆ ಮಾಡುತ್ತೆ. ಯಾವುದಪ್ಪ ಅಂತಂದರೆ ಫೈಸೇಲಿಯಾ ಅಂತಂದು. ಸಿಂಪಲ್ ಕ್ವಶನ್ ನಮಗೆ PSIನಲ್ಲಿ. ಈ ಪ್ರಾಣಿಯನ್ನು ಪೋರ್ಚುಗೀಸರ ಸಮರ ನೌಕೆ ಎನ್ನಲಾಗುತ್ತದೆ. ಆನ್ಸರ್ ಏನಾಗುತ್ತೆ ಅಂದರೆ ಫೈಸೇಲಿಯಾ ಆಗುತ್ತೆ. ಭಾಳ ಚಾಲು ಇವರು. ಯಾರಂದ್ರೆ ಪೋರ್ಚುಗೀಸರು. ಇವರನ್ನ ನೆಲದ ಮೇಲೆ ಸೋಲಿಸ್ಬೋದು, ಮೇಲ್ಗಡೆ ಸೋಲಿಸ್ಬೋದು. ಮೇಲ್ಗಡೆ ಅಂದರೆ ಬಿಲ್ಡಿಂಗ್ ಮೇಲ್ಗಡೆ ಅಲ್ಲ, ಆಕಾಶ ಮಾರ್ಗದಲ್ಲಿ ಸೋಲಿಸ್ಬೋದು. ಆದರೆ ನೀರಿನಲ್ಲಿ ಇವರನ್ನು ಸೋಲಿಸಿರ್ತಕ್ಕಂಥ ಹಿಸ್ಟ್ರಿನೇ ಇಲ್ಲ. ಅಷ್ಟು ಸ್ಟ್ರಾಂಗ್ ಇವರು. ಯಾರಪ್ಪ ಅಂದರೆ ಪೋರ್ಚುಗೀಸರು. ಬರೀ 10 ಪೌಂಡ್ ಬಾಡಿಗೆಗೆ ಬಂದಿರ್ತಾರೆ, ತೂರಾಡ್ಬಿಟ್ಟಿರ್ತಾರೆ. ಎಲ್ಲಿಗಪ್ಪ ಅಂತಂದ್ರೆ ಗೋವಾಕ್ಕೆ ಬಂದಿರ್ತಾರೆ ನೋಡ್ರಿ. 10 ಪೌಂಡ್ ಆದಿಲ್ ಶಾಹಿಗಳು, ಬಿಜಾಪುರ ಆದಿಲ್ ಶಾಹಿಗಳಿಂದ ಬಾಡಿಗೆ ವರ್ಷಕ್ಕೆ 10 ಪೌಂಡ್ ಕೊಡಬೇಕು. ವರ್ಷಕ್ಕೆ 10 ಪೌಂಡ್ ಕೊಡಬೇಕು ಆದಿಲ್ ಶಾಹಿಗಳಿಗೆ. ಹೇಳ್ತೀನಲ್ಲ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತದ್ದು ಅಲ್ಲೊಂದು ಕೋಟೆಯನ್ನು ಕಟ್ಕೊಂಡು ರೆಡಿಯಾಗಿ ಹೇಳ್ತೀನಲ್ಲ ಬಂದುಬಿಡ್ತಾನೆ ಇಲ್ಲಿ ಮುದ್ದೆ ಬೇಳಕ್ಕೆ. ಮುದ್ದೆ ಬೇಳದವರೆಲ್ಲ ಮುದ್ದೆಯಾಗಿ ಹೋಗ್ಬಿಟ್ಟಿರ್ತಾರೆ, ಆ ರೀತಿ ತೂರಾಡ್ಬಿಟ್ಟಿರ್ತಾರೆ. ಅವ್ರು ಏನಪ್ಪ ಅಂದ್ರೆ ಆದಿಲ್ ಶಾಹಿಗಳು ಹೆದರ್ಕೊಂಡೇ ಇಲ್ಲ, ಇನ್ನು ಮುಂದೆ ಏನಪ್ಪ ಅಂದ್ರೆ ಯುದ್ಧ ಬೇಡ, ಆ ಒಂದು ಗೋವಾವನ್ನು ನೀವೇ ಇಟ್ಕೊಂಡ್ಬಿಡ್ರಿ ಅಂತ ಅಂದ್ಬಿಡ್ತಾರೆ. ಗೋವಾ ಸಿಕ್ಕ ಕೂಡಲೇ ನೆಕ್ಸ್ಟ್ ಟಾರ್ಗೆಟ್ ಯಾರಪ್ಪ ಅಂದರೆ ರಾಣಿ ಅಬ್ಬಕ್ಕ. ಉಳ್ಳಾಲದ ರಾಣಿ ನೋಡ್ರಿ, ಮಂಗಳೂರಿನ ರಾಣಿ ಯಾರಪ್ಪ ಅಂದರೆ ರಾಣಿ ಅಬ್ಬಕ್ಕ. ಅಬ್ಬಕ್ಕನ ಕತೆ ಮುಗಿಸ್ತಾರೆ. ಪೋರ್ಚುಗೀಸರಿಂದ ಹತ್ಯೆಗೊಳಗಾದ ಕನ್ನಡದ ವೀರರಾಣಿ, ಮಂಗಳೂರಿನ ವೀರರಾಣಿ ಅಂತ ಕೇಳ್ತಾರೆ. ಅದು ಯಾರಂದರೆ ಅಬ್ಬಕ್ಕ ಅಂತಂದು. ಸೈಂಟ್ ಮೆರಿನೋ ಅಂತ ಹೇಳ್ತೀವಿ, ಅಥವಾ ಏನಪ್ಪ ಅಂತಂದರೆ ತೋನ್ಸೆ ಪಾರೆ ಅಂತಂದು. ಆ ದ್ವೀಪದಿಂದ ಆಕ್ರಮಣ ಮಾಡಿ ಅಂದರೆ ರಾಣಿ ಅಬ್ಬಕ್ಕನ್ನ ಮೋಸದಿಂದ ಸಾಯಿಸ್ತಾನೆ. ಯಾರಪ್ಪ ಅಂತಂದರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತ ಹೇಳ್ತೀವಿ. ಈ ರೀತಿ ಏನಪ್ಪ ಅಂತಂದರೆ ಕ್ವಶನ್ಸನ್ನು ರೈಸ್ ಮಾಡ್ತಾ ಇರ್ತಾರೆ. ಮೊನ್ನೆ ಏನಂದರೆ ರಾಣಿ ಚೆನ್ನಭೈರಾದೇವಿ ಅಂತಂದು, ರಾಣಿ ಚೆನ್ನಭೈರಾದೇವಿ ಮೇಲೆ ಕೇಳಿದರು. ಅಲ್ಲೇ ರಾಣಿ ಅಬ್ಬಕ್ಕನ ಬಾಜು ಇವರು ಹೊನ್ನಾವರ, ಕುಮಟಾ ಇಲ್ಲೆಲ್ಲ ಬರ್ತಕ್ಕಂಥ ರಾಣಿ ಏನಂದರೆ ರಾಣಿ ಚೆನ್ನಭೈರಾದೇವಿ ಅಂತಂದು. ಕಾಳು ಮೆಣಸಿನ ರಾಣಿ. ನೋಡ್ರಿ ಕ್ವಶನ್ಸು ಯಾವ ರೀತಿ ರೈಸ್ ಆಗ್ತಾ ಇದೆ PSIನಲ್ಲಿ. ಕಾಳು ಮೆಣಸಿನ ರಾಣಿ ಅಂತಂದು, ರಾಣಿ ಚೆನ್ನಭೈರಾದೇವಿ ಅಂತಂದು ಬಹಳ ಅತ್ಯದ್ಭುತವಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥ ಕನ್ನಡದ ಅಂದರೆ ವೀರರಾಣಿಯರು ಇವರು. ಅಬ್ಬಕ್ಕ, ರಾಣಿ ಚೆನ್ನಭೈರಾದೇವಿ, ಚೆನ್ನಮ್ಮ. ನೋಡ್ರಿ, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ನೇಮ್ಸು. ಪೋರ್ಚುಗೀಸರ ಸಮರ ನೌಕೆ ಅಂತ ಹೇಳ್ತೀವಿ. ಯಾವುದನ್ನಪ್ಪ ಅಂತಂದರೆ ಈ ಒಂದು ಫೈಸೇಲಿಯಾವನ್ನು. ನೋಡ್ರಿ, ನಮ್ಮಲ್ಲಿ ಅಂದರೆ ಪೋರ್ಚುಗೀಸರು ಕೂಡ ಅದೇ ರೀತಿ ಆಕ್ರಮಣ ಮಾಡ್ತಾರೆ. ಮಿಸ್ಟೇಕ್ ಏನಂದರೆ ಅಬ್ಬಕ್ಕಂದಿರುತ್ತೆ. ಈ ಒಂದು ವಿದೇಶಿಯರನ್ನು ಏನಪ್ಪ ಅಂದರೆ ಸ್ವಾಗತ ಮಾಡ್ತಾರೆ, ಅದೇ ತಪ್ಪಾಗಿರ್ತಕ್ಕಂಥ ನಿರ್ಧಾರ. ಯಾವಾಗ ನಾವು ಅತಿಥಿ ದೇವೋ ಭವ ಅಂದಿದ್ದೀವಲ್ಲ, ಅವಾಗೆಲ್ಲರೂ ಏನಂದರೆ ಬರೋಬ್ಬರಿ ನಮಗೆ ಅಂದರೆ ತಿಥಿ ದೇವೋ ಭವನೇ ಮಾಡಿದ್ದಾರೆ. ಹೀಗಾಗಿ ಅತಿಥಿ ದೇವೋ ಭವ ಅಂತಂದು ಯಾರನ್ನೂ ಅಂದರೆ ಸ್ವಾಗತ ಮಾಡಬಾರ್ದು. ನೋಡ್ರಿ, ಅವ ಯಾರಪ್ಪ ಅಂತಂದರೆ ಜಾಮೋರಿನ್ ಅಂತಂದು ವಾಸ್ಕೋಡಿ ಗಾಮ ಅವರನ್ನು ಅತಿಥಿ ದೇವೋ ಭವ ಅಂದು ಅವತ್ತು ರಾತ್ರಿನೇ ತಲೆ ಕೆಡಿಸ್ಕೊಳ್ತಾನ. ಹೀಗಾಗಿ ತಿಥಿ ದೇವೋ ಭವ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂದರೆ ಫೈಸೇಲಿಯಾ ಆದಮೇಲೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಕುಟುಕು ಕಣವಂತು ಯಾವುದಪ್ಪ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕುಟುಕು ಕಣವಂತು ಯಾವುದಪ್ಪ ಅಂತಂದರೆ ಸಿ ವ್ಯಾಸ್ಟ್ ಅಂತ ಹೇಳ್ತೀವಿ. ಒಂದು 3 ಸಲ ಕೇಳಿದ್ದಾನೆ ಕ್ವಶನ್ PSIನಲ್ಲಿ. ಜಗತ್ತಿನ ಅತಿ ವಿಷಕಾರಿಯಾದ ಕುಟುಕು ಕಣವಂತು ಇದಾಗಿದೆ. ಜಗತ್ತಿನ ಅತಿ ವಿಷಕಾರಿಯಾದ ಕುಟುಕು ಕಣವಂತು. ದಿಸ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಪಾಯ್ಸನಸ್ ಸಿಲಿಂಟ್ರೇಟ್ ಆಫ್ ದ ವರ್ಲ್ಡ್.
This one is also known as poisonous cilintrate of the world, that is to sea waste. ಜಗತ್ತಿನಲ್ಲೇ ಅತಿ ವಿಷಕಾರಿಯಾಗಿರ್ತಕ್ಕಂಥದ್ದು, ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ವಿಶೇಷತೆ ಏನಂದರೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಈ ಹುಳು ಏನಂದರೆ ಕಂಡು ಬರೋದಿಲ್ಲ. ಹೀಗಾಗಿ ಏನು ಸಮಸ್ಯೆ ಇಲ್ಲ ಸಮುದ್ರದಲ್ಲಿ. ಜಗತ್ತಿನ ಅತಿ ವಿಷಕಾರಿಯಾದ ಕುಟುಕು ಕಂಡು ಬಂತು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಹೈಲೈಟ್ ಆಗ್ತಕ್ಕಂಥದ್ದು ಸಯಾನಿಯಾ ಅಂತಂದು. ಜಗತ್ತಿನ ಅತಿ ದೊಡ್ಡ ಲೋಳೆ ಮೀನು ಇದಾಗಿದೆ. ಮ್ಯೂಕಸ್ ಫಿಶ್ ಆಫ್ ದ ವರ್ಲ್ಡ್, ಮ್ಯೂಕಸ್ ಫಿಶ್ ಆಫ್ ದ ವರ್ಲ್ಡ್ ಅಂತ ಕೇಳ್ತಾನೆ. ಜಗತ್ತಿನ ಅತಿ ದೊಡ್ಡ ಲೋಳೆ ಮೀನು, ನೀರಿನಂತ ಒಂದು ಪದಾರ್ಥ ಇರುತ್ತೆ ಇದರ ಮೇಲ್ಗಡೆ. ಹೀಗಾಗಿ ಹೇಳಿದ್ರೆ ಲಾರ್ಜೆಸ್ಟ್ ಮ್ಯೂಕಸ್ ಫಿಶ್ ಆಫ್ ದ ವರ್ಲ್ಡ್ ಅಂತ ಕೇಳ್ತಾನೆ, ಸಯಾನಿಯಾ ಅಂತಂದು. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಗಳು. ಇದ್ರೊಳಗೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂದ್ರೆ ಹೈಡ್ರಾ ಅಂತಂದು. ಲಾಗ ಮತ್ತು ಕುಣಿಕೆ ಚಲನೆ ಕಂಡು ಬರುವ ಪ್ರಾಣಿ ಇದಾಗಿದೆ. ಲಾಗ ಒಕ್ಕೊಂತ ಹೋಗ್ತಾ ಇರ್ತೈತಿ. ಸಣ್ಣ ಹುಡುಗರಿದ್ದಾಗ ಉಸಿಕ್ನೊಳಗೆ ಲಾಗ ಒಗದಿರ್ತಿರಲ್ಲ, ಆ ರೀತಿ ಏನಪ್ಪ ಅಂದರೆ ಲಾಗ ಒಕ್ಕೊಂತ ಹೋಗ್ತಾ ಇರ್ತೈತಿ. ಲಾಗ ಮತ್ತು ಕುಣಿಕೆ ಚಲನೆ ಈ ಪ್ರಾಣಿಯಲ್ಲಿ ಕಂಡು ಬರುತ್ತದೆ. ಇದರೊಳಗಿರ್ತಕ್ಕಂಥ ಒಂದು ದಾರದ ರೀತಿಯಾಗಿರ್ತಕ್ಕಂಥ ರಚನೆಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಟೆಂಟಕಲ್ಸ್ ಅಂತ ಹೇಳ್ತೀವಿ. ಕರಳು ಬಳ್ಳಿಗಳು. ಈ ಕರಳು ಬಳ್ಳಿಗಳ ಸಹಾಯದಿಂದ ಜಂಪ್ ಮಾಡ್ತಾ ಹೋಗ್ತಾ ಇರ್ತತಿ. ಯಾವುದಪ್ಪ ಅಂತಂದ್ರೆ ಹೈಡ್ರಾ ಅಂತಂದು ಬಹಳ ವಿಶೇಷವಾಗಿರ್ತಕ್ಕಂಥ ಜೀವಿ. ಕೇಳ್ತಾನೆ ಲಾಗ ಮತ್ತು ಕುಣಿಕೆ ಚಲನೆ ಈ ಪ್ರಾಣಿಯ ಪ್ರಮುಖ ಲಕ್ಷಣ ಅಂತ ಕೇಳ್ತಾನೆ, ಹೈಡ್ರಾ ಅಂತ ಹೇಳಬೇಕು. ಇದರಲ್ಲಿರ್ತಕ್ಕಂಥ ಚಲನಾಂಗಗಳಿಗೆ ಈ ರೀತಿಯಾಗಿ ಕರೆಯಲಾಗುತ್ತದೆ ಅಂತ ಕೇಳ್ತಾನೆ, ಕರಳು ಬಳ್ಳಿಗಳು, ಟೆಂಟಕಲ್ಸ್ ಅಂತಂದು. ಈ ಪ್ರಾಣಿಗಳನ್ನ ಕಾಮನ್ ಆಗಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಕೊರೊಲಾಸ್ ಅಂತ ಹೇಳ್ತೀವಿ. ಕೊರೊಲಾಸ್ ಅಂತಂದು ಹವಳದ ಪ್ರಾಣಿಗಳು. ಆಭರಣಗಳ ತಯಾರಿಕೆಯಲ್ಲಿ, ಮುತ್ತು ರತ್ನಗಳ ತಯಾರಿಕೆಯಲ್ಲಿ ಬಳಕೆ ಮಾಡತಕ್ಕಂಥ ಒಂದು ಹವಳಗಳಿವು. ಕೆಂಪು ಬಣ್ಣದ್ದು, ಹಳದಿ ಬಣ್ಣದ್ದು, ಹಸಿರು ಬಣ್ಣದ್ದು ಏನಂದ್ರೆ ಹವಳಗಳನ್ನು ಬಳಕೆ ಮಾಡ್ತಾರೆ. ಹೀಗಾಗಿ ಹವಳದ ಪ್ರಾಣಿಗಳು ಅಂತ ಹೇಳ್ತೀವಿ. ಜಗತ್ತಿನ ಅತಿ ದೊಡ್ಡ ಹವಳದ ದ್ವೀಪ ಇದು. PSIನಲ್ಲಿ 2 ಸಲ ಕೇಳಿದ್ದಾನೆ. ಆಸ್ಟ್ರೇಲಿಯಾದ ದ್ವೀಪದ ಹೆಸರನ್ನು ಕೇಳಿದ್ದಾನೆ, ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಂದು. ಜಗತ್ತಿನ ಅತಿ ದೊಡ್ಡ ಹವಳದ ದ್ವೀಪ ಇದಾಗಿದೆ. ಭಾರತದ ಹವಳದ ದ್ವೀಪಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಲಕ್ಷದ್ವೀಪ ಅಂತಂದು. ಮೇ ಬಿ ಈ ಸಲ PSIನಲ್ಲಿ ಬರ್ಬೋದು. ಬಹಳ ಜಗಳ ಇದೆ ಲಕ್ಷದ್ವೀಪದ ಮೇಲೆ, ಬಹಳ ಜಗಳ ಇದೆ. ಹೀಗಾಗಿ ಏನಂದ್ರೆ ಇದರ ಮೇಲೆ ಬರ್ಬೋದು. ನಮಗೆ ಕ್ವಶನ್ ಏನಂದ್ರೆ ಭಾರತದ ಹವಳ ದ್ವೀಪಕ್ಕೆ ಉದಾಹರಣೆ ಅಂದಾಗ ಲಕ್ಷದ್ವೀಪ ಅಂತ ಕೊಡಬೇಕು. ಲಕ್ಷದ್ವೀಪ. ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಂದು ಆಸ್ಟ್ರೇಲಿಯಾ. ನಮ್ಮಲ್ಲಿ ಅಂಡಮಾನ್ ನಿಕೋಬಾರ್ಗಳು ಬರ್ತವೆ. ಅಂಡಮಾನ್ ನಿಕೋಬಾರ್ಗಳೆಂದರೆ ಹವಳದ ದ್ವೀಪಗಳಲ್ಲ, ಇವು ಜ್ವಾಲಾಮುಖಿಯಿಂದ ಆಗಿರತಕ್ಕಂಥ ಒಂದು ದ್ವೀಪಗಳು, ಅಂಡಮಾನ್ ಮತ್ತು ನಿಕೋಬಾರ್ಗಳು. ಕ್ವಶನ್ ಅರೈಸ್ ಮಾಡ್ತಾ ಇರ್ತಾನೆ. ಕ್ವಶನ್ ಯಾವ ರೀತಿ ಅರೈಸ್ ಮಾಡ್ತಾ ಇರ್ತಾನಪ್ಪ ಅಂತಂದರೆ ಭಾರತದ ನಿದ್ರಿಸುತ್ತಿರುವ ಅಥವಾ ಸೂಕ್ತ ಜ್ವಾಲಾಮುಖಿಗೆ ಇದು ಉದಾಹರಣೆಯಾಗಿದೆ ಅಂತ ಕೇಳ್ತಾನೆ. ಆನ್ಸರ್ ಏನಂತ ಕೊಡಬೇಕಂದ್ರೆ ಬ್ಯಾರನ್ ಅಂತ ಕೊಡಬೇಕು. ಭಾರತದ ನಿದ್ರಿಸುತ್ತಿರುವ ಅಥವಾ ಸೂಕ್ತ ಜ್ವಾಲಾಮುಖಿಗೆ ಇದು ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇರ್ತಾನೆ ಕ್ವಶನ್ ಅನ್ನ. ಅದು ಏನಂತ ಕೊಡಬೇಕಂದ್ರೆ ಬ್ಯಾರನ್ ಅಂತ ಕೊಡಬೇಕು. PSIನಲ್ಲಿ ಕೇಳ್ತಾನೆ. ಲಕ್ಷದ್ವೀಪ, ಆಮೇಲೆ ಕವರತ್ತಿ, ಇವೆಲ್ಲ ಇದಾವಲ್ಲ ಹವಳದ ದ್ವೀಪಗಳು. ಇದನ್ನು ಕೇಳಲಿಲ್ಲ ಅಂದ್ರೆ PSIನಲ್ಲಿ ಹೆಂಗೆ ಕೇಳ್ತಾನಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯದಲ್ಲಿರುವ ಚಾನಲ್ ಇದಾಗಿದೆ. ಮಧ್ಯದಲ್ಲಿ ಒಂದು ನೀರಿನ ಕಾಲುವೆ ಬರುತ್ತೆ, ಅದನ್ನೇನಂದ್ರೆ 10 ಡಿಗ್ರಿ ಚಾನಲ್ ಅಂತ ಹೇಳ್ತೀವಿ. ನೋಡ್ರಿ PSIನಲ್ಲಿ ಒಂದು 3 ಸಲ ಕೇಳಿದಾನೆ. ಇದನ್ನು ಕೇಳಲಿಲ್ಲ ಅಂತಂದ್ರೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಮಧ್ಯದಲ್ಲಿರುವ ಚಾನಲ್ ಇದಾಗಿದೆ ಅಂತ ಕೇಳ್ತಾನೆ. ಅದ್ಯಾವುದಪ್ಪ ಅಂದರೆ 8 ಡಿಗ್ರಿ ಅಂತ ಕೊಡ್ತೀವಿ. 8 ಡಿಗ್ರಿ ಅಂತಂದು. ಅಕಸ್ಮಾತ್ ಇದನ್ನು ಕೂಡ ಕೇಳಲಿಲ್ಲ ಅಂದರೆ ಇದನ್ನು ಕೇಳ್ತಾನೆ, ಲಕ್ಷದ್ವೀಪ ಮತ್ತು ಕವರತ್ತಿಯ ಮಧ್ಯದಲ್ಲಿರುವ ಚಾನಲ್ ಇದಾಗಿದೆ ಅಂತಂದು 9 ಡಿಗ್ರಿ ಅಂತಂದು. ಒಂದು 2-3 ಡಿಗ್ರಿ ನೆನ್ಪಿಟ್ಕೋಬೇಕ್ರಿ. PSIನಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಇದು ಒಂದು 3 ಸಲ ಕೇಳಿದಾನೆ 10 ಡಿಗ್ರಿ ಅಂತಂದು. ಇದನ್ನು 1 ಸಲ ಕೇಳಿದಾನೆ 8 ಡಿಗ್ರಿ ಅಂತಂದು. ಇಲ್ಲ ಅಂದರೆ ಇದನ್ನು ಕೇಳಿಬಿಡ್ತಾನೆ ಪಾಕ್ ಜಲಸಂಧಿ ಅಂತಂದು.
ಪಾಕ ಜಲಸಂಧಿ ಅಂತಂದು ಇವೊಂದಿಷ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸು ನೆನ್ಪಿಟ್ಕೋಬೇಕು. ಇದು ಏನಪ್ಪ ಅಂತಂದರೆ ಭಾರತದ ದಕ್ಷಿಣದ ತುದಿ, ಇದು ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ, ಇಂದಿರಾ ಪಾಯಿಂಟ್ ಅಂತ ಹೇಳ್ತೀವಿ. ಇದನ್ನು ಉತ್ತರದ ತುದಿ, ಇದು ಇಂದಿರಾ ಕೂಲ್ ಅಂತ ಹೇಳ್ತೀವಿ. ಇದನ್ನು ಗೋಮತಿ ಅಂತ ಹೇಳ್ತೀವಿ, ಪಶ್ಚಿಮದ ತುದಿ ಗೋಮತಿ ಅಂತ ಹೇಳ್ತೀವಿ. ಇದನ್ನು ಪೂರ್ವದ ತುದಿ ಅಂತಂದು ಕಿಬಿತು. ನೋಡ್ರಿ, ಈ 4 ಪದಗಳ ಮೇಲೆ ಕೇಳ್ತಾನೆ PSI ನೊಳಗೆ. ಈ ಒಂದಿಷ್ಟು ಟರ್ಮ್ಸ್ ಏನಾದ್ರೆ ನೆನ್ಪಿಟ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ದುಂಡು ಹುಳುಗಳು. ದುಂಡಾದ ದೇಹ ರಚನೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ, ದುಂಡಾದ ದೇಹ ರಚನೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ದುಂಡು ಹುಳುಗಳು ಎನ್ನಲಾಗುತ್ತದೆ, ಅಸ್ಲೆಮಿಂಥಸ್. Sometimes these are also noted as roundworms. The animals which have the round-shaped body, that are also noted as roundworms. ದುಂಡಾದ ದೇಹ ರಚನೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ದುಂಡು ಹುಳುಗಳು ಅಂತ ಹೇಳ್ತೀವಿ. ದುಂಡು ಹುಳುಗಳು ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂತಂದರೆ ಜಂತು ಹುಳು. ಅದಾದ ಮೇಲೆ ಇನ್ನೊಂದು ಯಾವುದಪ್ಪ ಅಂದರೆ ಫೈಲೇರಿಯಾ. ಕಂಟಿನ್ಯೂಸ್ ಆಗಿ ಕ್ವಶನ್ ಕೇಳ್ತಾನೆ. ಯಾವುದನ್ನಪ್ಪ ಅಂದರೆ ಜಂತು ಹುಳುವಿನ ಮೇಲೆ ಕ್ವಶನನ್ನು ರೈಸ್ ಮಾಡ್ತಾನೆ. ಕಶ್ಮಲವಾಗಿರ್ತಕ್ಕಂಥ ನೀರು ಮತ್ತು ಆಹಾರ, ಕೆರೆ ನೀರು, ಬಾವಿ ನೀರು, ಆಮೇಲೆ ಮಳೆ ನೀರನ್ನು ಕುಡ್ದಾಗ ಏನಂದರೆ ಈ ಹುಳು ಆಗುತ್ತೆ. ನಾವು ಕೊಡದೆ ಈ ಗುಳಿಗೆಯನ್ನು ಕೊಡದೆ ಜೂನ್ ತಿಂಗಳದೊಳಗೆ. ಸ್ಕೂಲು ಕೂಡ, ಶಾಲೆಗಳು ಕೂಡ ಸ್ಟಾರ್ಟ್ ಆಗೋದು ಜೂನ್ನಲ್ಲೇ. ಮಕ್ಕಳೆಲ್ಲ ಏನಂದರೆ ಕೆರೆ ನೀರನ್ನು, ಬಾವಿ ನೀರನ್ನು, ಮಳೆ ನೀರನ್ನು ಕುಡಿದು ಬಿಟ್ಟಿರ್ತಾರೆ. ಆ ನೀರಿನಲ್ಲಿ ಹುಳ ಇರುತ್ತೆ. ಸಣ್ಣ ಕಳ್ಳಿನಲ್ಲಿ ಹೋಗಿ ಕೂತ್ಕೊಂಡು ನಾವು ಸೇವನೆ ಮಾಡ್ತಕ್ಕಂಥ ಫುಡ್ನೆಲ್ಲ ತಿಂದುಬಿಡ್ತಾ ಇರ್ತೈತೆ. ಜಂತು ಹುಳು ಅಂತ ಹೇಳ್ತೀವಿ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಜೂನ್ ತಿಂಗಳಲ್ಲಿ ಡಾಕ್ಟರ್ಸ್ ಎಲ್ಲ ಈ ಗುಳಿಗೆ ಕೊಡ್ತಾರೆ, ಅಲ್ಬೆಂಡಾಜೋಲ್ ಅಂತಂದು. ಸಣ್ಣ ಗುಳಿಗೆ, ಒಂದು ಗುಳಿಗೆ ತೊಗೊಂಡ್ಬಿಡ್ಬೇಕು. ಒಳಗಡೆ ಇರ್ತಕ್ಕಂಥ ಹುಳುಗಳೆಲ್ಲ ಕಂಪ್ಲೀಟ್ ಜಳ ಆಗಿಬಿಟ್ಟಿರ್ತಾವೆ, ಕ್ಲೀನ್ ಆಗಿಬಿಟ್ಟಿರ್ತಾವೆ. ಸಣ್ಣ ಗುಳಿಗೆ 20 mg ಜೂನ್ ತಿಂಗಳಲ್ಲಿ. ಆದರೆ ಹುಡುಗರು ಹೆದರ್ಕೊಂಡ್ಬಿಡ್ತಾವೆ. ಬಂದಪ್ಪ ಡಾಕ್ಟ್ರ್ ಬಂದ, ಗುಳಿಗೆ ಒಗಸ್ತಾ ನೀವು ತಂದು ಹೆದರ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ಜೂನ್ ತಿಂಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇದೊಂದೇ ಗುಳಿಗೆ ಅಲ್ಲ, ಇದ್ರ ಜೊತೆಗೆ ವಿಟಮಿನ್ ಎ ಗುಳಿಗೆ ಕೊಡ್ತಾರೆ, ಕಬ್ಬಿಣದ ಔಷಧ ಗುಳಿಗೆ ಕೊಡ್ತಾರೆ, ಕ್ಯಾಲ್ಸಿಯಂ ಗುಳಿಗೆ ಕೊಡ್ತಾರೆ, ಆಮೇಲೆ ಜಿಂಕ್ ಗುಳಿಗೆ ಕೊಡ್ತಾರೆ. ಒಂದು ಗುಳಿಗೆ ಕೊಟ್ಟರೆ ಏನೂ ಸಮಸ್ಯೆ ಇಲ್ಲ, 2-3 ಗುಳಿಗೆಗಳನ್ನು ಒಂದೇ ತಿಂಗಳಲ್ಲಿ ಅಂದ್ಕೊಳ್ಳೋ ಹುಡುಗರು ಹೆದರ್ಕೊಂಡ್ಬಿಡ್ತಾವೆ, ಓಡೋಗ್ಬಿಡ್ತಾವೆ. ಅಲ್ಬೆಂಡಾಜೋಲ್ ಇದೆಯಲ್ಲ, ಆ ಗುಳಿಗೆನ ತಡ್ಕೊಳಂಗಿಲ್ಲ ಹುಡುಗರು. ಇನ್ನು 2-3 ಗುಳಿಗೆ ಅಂದರೆ ಮುಗಿದು ಹೋಯ್ತು. ಅದಕ್ಕೆ ಏನು ಮಾಡಿಬಿಡ್ತಾರಪ್ಪ ಅಂದರೆ ಕೆಲವೊಂದು ಕಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಟರ್ಸ್ ಭಾಳ ಕ್ಲೆವರ್ ಇರ್ತಾವೆ. ಹುಡುಗರು ಸೈಕಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾವೆ. ಜಂತಿನ ಗುಳಿಗೆ ಅಂದರೆ ಇವು ಹುಡುಗರು ಮುಟ್ಟೋದಿಲ್ಲ ಅಂತಂದು ಪಟ್ನ ಏನಂತ ಹೇಳ್ಬಿಡ್ತಾರೆ ಅಂದರೆ ಶಕ್ತಿ ಗುಳಿಗೆ ಅಂತ ಹೇಳ್ಬಿಡ್ತಾರೆ, ಟಾನಿಕ್ ಗುಳಿಗೆ ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ನಮ್ಮ ಕಡೆ ಹಳ್ಳಿಯೊಳಗೆ ಏನು ಮಾಡಿಬಿಡ್ತಾವೆ ಅಂದ್ರೆ ನಮಗೆ ಕೆಲವೊಂದಿಷ್ಟು ಜನ ಹುಡುಗರು ಒಂದೊಂದು ಗುಳಿಗೆ ತೊಗೋಬೇಕಾದಲ್ಲಿ 2-3 ಗುಳಿಗೆ ತೊಗೊಂಡ್ಬಿಟ್ಟಿರ್ತಾವೆ. ಒಂದೇ ಗುಳಿಗೆಗೆ ತಡ್ಕೊಳ್ಳೋದಿಲ್ಲ. ಇನ್ನು 2-3 ಗುಳಿಗೆ ಅಂದರೆ ಮುಗಿದೋಯ್ತು, ಕತಿ ಮುಗಿದೋಗ್ಬಿಟ್ಟಿರ್ತದೆ. ಮರುದಿನ ಬರಬೇಕಾದಾಗ ಅವ್ನ ಫ್ರೆಂಡ್, ಬಾಜು ಇರ್ತಕ್ಕಂಥ ಫ್ರೆಂಡ್ ಕೇಳ್ತಾ ಇರ್ತಾನೆ, ಏನೋ ಫ್ರೆಂಡ್ ಫುಲ್ ಡಲ್ ಆಗಿಯಲ್ಲೋ, ಇನ್ಆ್ಯಕ್ಟಿವ್ ಆಗಿಯಲ್ಲೋ, ಇಷ್ಟು ಯಾಕೆ ನಿಶಕ್ತಿ ಆಗಿಯೋ ಅಂತ ಕೇಳ್ತಾ ಇರ್ತಾನೆ. ಅಲ್ಲೋ ನೀನು ನೋಡಿದ್ರೆ ಏನಪ್ಪ ಅಂದ್ರೆ 3 ಗುಳಿಗೆ ತೊಗೊಂಡಿದ್ದಿ, ನಾನು ನೋಡಿದ್ರೆ 1 ಗುಳಿಗೆ ತೊಗೊಂಡಿದ್ದು, ನನಗಿಂತ ಜಾಸ್ತಿ ಶಕ್ತಿ ಬಂದಿರಬೇಕು ಅಂತಿರ್ತಾನೆ. ಅವ 3 ಗುಳಿಗೆ ತೊಗೊಂಡವ ಹೇಳ್ತಾ ಇರ್ತಾನೆ, ಏನು ಫ್ರೆಂಡ್ ಏನು ಮಾಡ್ತೀಯ, ಏನು ಗುಳಿಗೆ ಸರಿಯಾಗಿ ಕೆಲಸ ಮಾಡೇ ಇಲ್ಲ. ಯಾಕಂದ್ರೆ ಒಂದೇ ಗುಳಿಗೆಗೆ ತಡ್ಕೊಳ್ಳೋದಿಲ್ಲ ನಮ್ಮ ಹುಡುಗರು. 2-3 ಗುಳಿಗೆ ತೊಗೊಂಡ್ರೆ ಮುಗಿದೋಯ್ತು. ಗುಡುಗು ಸಹಿತ ಭರ್ಜರಿ ಮಳೆ. ಹೀಗಾಗಿ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಒಂದೇ ಗುಳಿಗೆ. ನಾವೇ ದೊಡ್ಡವರೇ ಏನಪ್ಪ ಅಂದ್ರೆ 6 ತಿಂಗಳಿಗೆ 1 ಗುಳಿಗೆಯನ್ನು ತೆಗೆದುಕೊಳ್ತೀವಿ. 1 ಗುಳಿಗೆ ಒಳಗಡೆ ಇರ್ತಕ್ಕಂಥ ಹುಳುಗಳನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ. ಯಾವುದಪ್ಪ ಅಂದರೆ ಅಲ್ಬೆಂಡಾಜೋಲ್ ಅಂತಂದು ಇಷ್ಟೆಲ್ಲ ಗುಳಿಗೆಗಳನ್ನು ಕೊಡ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರದ ಇಷ್ಟೆಲ್ಲ ಗುಳಿಗೆಗಳನ್ನು ಕೊಡೋದು ಬೇಡವೇ ಬೇಡ ಅಂತಂದು ಈಗ ಒಂದೇ ಗುಳಿಗೆ ಕೊಡ್ತಾ ಇದ್ದಾರೆ. ಆ ಗುಳಿಗೆಯ ಹೆಸರು ಏನಪ್ಪ ಅಂದರೆ ವೈಫಾ ಅಂತಂದು. ವೈಡ್ ಐರನ್ ಪೋಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ವೈಫಾ ಅಂತಂದು, ವೈಡ್ ಐರನ್ ಪೋಲಿಕ್ ಆ್ಯಸಿಡ್ ಅಂತಂದು, ವೈಫಲ್ಲ ವೈಫಾ ಅಂತಂದು. ನಮ್ಮಲ್ಲಿ ಕ್ರಿಯಾಶೀಲತೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಗುಳಿಗೆ ಇದು. ಯಾವುದಪ್ಪ ಅಂತಂದ್ರೆ ವೈಫಾ ಅಂತಂದು, ವೈಡ್ ಐರನ್ ಪೋಲಿಕ್ ಆ್ಯಸಿಡ್ ಅಂತಂದು. ನೋಡ್ರಿ, ಈ ಗುಳಿಗೆಯನ್ನು ನೆನಪಿಟ್ಕೋಬೇಕು. ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇರ್ತಾರೆ. ಅವಾಗ ನಮ್ಮಲ್ಲಿ ಯೋಜನೆಗಳು ಬರ್ತಾ ಇರ್ತಾವೋ.
ಆ ಯೋಜನೆ ಬಗ್ಗೆ ಗೊತ್ತಿರಬೇಕು. ಆಪರೇಷನ್ ಇಂದ್ರಧನುಷ್ ಅಂತ ಬರುತ್ತೆ. ಆಪರೇಷನ್ ಇಂದ್ರಧನುಷ್, ಆಪರೇಷನ್ ಇಂದ್ರಧನುಷ್ ಅಂತ ಬರುತ್ತೆ. 7 ಗುಳಿಗೆಗಳಿಗೆ 7 ರೋಗಗಳಿಗೆ ಔಷಧಿ ಇದು. PPDH ಅಂತ. ನೋಡ್ರಿ, PPTDH ಅಂತ. ಎಂ ಅಂದರೆ ಮಿಸಲ್ಸ್, ಸಿಡುಬು ರೋಗ. ಸಿಡುಬು ರೋಗ. ಎಂ ಅಂದಾಗ ಒಂದೇ ನಿಮಿಷ. MPP TTDH. ನೋಡ್ರಿ, ಮೊದಲನೇದು ಯಾವುದಪ್ಪ ಅಂದ್ರೆ ಮಿಸಲ್ಸ್ ಅಂತಂದು, ಸಿಡುಬು ರೋಗ. ಎರಡನೇದು ಯಾವುದಪ್ಪ ಅಂದ್ರೆ ಪೋಲಿಯೋ ಅಂತಂದು, ನೋಡ್ರಿ ಆಪರೇಷನ್ ಇಂದ್ರಧನುಷ್ ಅಂದಾಗ. ಆಮೇಲೆ ಮೂರನೇದು ಯಾವುದಪ್ಪ ಅಂದ್ರೆ ಪರ್ಟ್ಯೂಸಿಸ್ ಅಂತಂದು, ಗಂಟಲು ಮಾರಿ ಅಂತ ಹೇಳ್ತೀವಿ. ನಾಲ್ಕನೇದು ಏನಪ್ಪ ಅಂತಂದ್ರೆ TB ಅಂತಂದು, ಕ್ಷಯ ರೋಗ. ಲೈಟಾಗಿ ಕೆಮ್ಮಿರುತ್ತೆ, ಲೈಟಾಗಿ ಕೆಮ್ಮಿರುತ್ತೆ, ಅಷ್ಟೇ ಲೈಟಾಗಿ ಹೊಗೆ ಹಾಕ್ಸುತ್ತೆ ಇದು. ಅದಾದಮೇಲೆ TT ಅಂತಂದು ನಂಜು ರೋಗ. ನಂಜು ರೋಗ, ಟೆಟಾನಸ್ ಟಾಕ್ಸಿಮಿಯಾ ಅಂತ ಹೇಳ್ತೀವಿ, ಟೆಟಾನಸ್ ಟಾಕ್ಸಿಮಿಯಾ. ಡಿ ಅಂದಾಗ ಡಿಪ್ಟೀರಿಯಾ, ಡಿಪ್ಟೀರಿಯಾ ಡಿಪ್ಟೀರಿಯಾ ಅಂತ ಹೇಳ್ತೀವಿ. ಎಚ್ ಅಂದಾಗ ಹೆಪಟೈಟಿಸ್, ಕಾಮಾಲೆ ರೋಗ. ಬಿಳಿ ಕಾಮಾಲೆನಾದರೂ ಆಗಿರ್ಬೋದು, ಇಲ್ಲ ಅಂದರೆ ಹಳದಿ ಕಾಮಾಲೆನಾದರೂ ಆಗಿರ್ಬೋದು. ಹೆಪಾಟೈಟಿಸ್ ಅಂತಂದು, ಆಪರೇಷನ್ ಇಂದ್ರಧನುಷ್ ಅಂತಂದು, ಯಶಸ್ವಿನಿ ಅಂತಂದು, ಆರೋಗ್ಯ ಭಾಗ್ಯ ಅಂತಂದು, ಆಯುಷ್ಮಾನ್ ಭಾರತ ಅಂತಂದು, ಅವೆಲ್ಲ ಯೋಜನೆಗಳು ಗೊತ್ತಿರಬೇಕು. ಭಾಳ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಏನಂದರೆ ಇದರ ಮೇಲೆ ಅರೈಸ್ ಆಗ್ತಾ ಇರ್ತಾವೆ. ನೋಡ್ರಿ, ಜಂತು ಹುಳು ಅಂತ ಹೇಳ್ತೀವಿ. ಜಂತು ಹುಳುವಿನ ಜೊತೆಗೆ ಆ್ಯಡ್ ಆಗ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂದರೆ ಫೈಲೇರಿಯಾ ಅಂತಂದು. ಫೈಲೇರಿಯಾ, ಫೈಲೇರಿಯಾ ಅಂತಂದು ಭಾಳ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಟರ್ಮು ಯಾವುದಪ್ಪ ಅಂತಂದರೆ ಫೈಲೇರಿಯಾ ಅಂತಂದು. ಇದು ಕೂಡ ಬಹಳಷ್ಟು ಏನಪ್ಪ ಅಂದರೆ ಪೊಲ್ಯೂಟ್ ಆಗಿರ್ತಕ್ಕಂಥ ನೀರಿನಲ್ಲಿ ಕಂಡು ಬರುತ್ತೆ. ಯಾವುದಪ್ಪ ಅಂದರೆ ಫೈಲೇರಿಯಾ ಅಂತಂದು. ಇದರಿಂದ ಉಂಟಾಗ್ತಕ್ಕಂಥ ಒಂದು ರೋಗ ಯಾವುದಪ್ಪ ಅಂದರೆ ಆನೆಕಾಲು ರೋಗ. ಯು ನೋ ಬ್ರದರ್, ಒನ್ ಇಂಪಾರ್ಟೆಂಟ್ ಟರ್ಮ್ ದಟ್ ಒನ್ ಈಸ್ ಆಲ್ಸೋ ನೋಟೆಡ್ ಆಸ್ ಎಲಿಫೆಂಟೈಸಿಸ್. ಎಲಿಫೆಂಟೈಸಿಸ್ ಅಂತಂದು ಆನೆಕಾಲು ರೋಗ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಹೆಣ್ಣು ಸೊಳ್ಳೆ ಯಾವುದಪ್ಪ ಅಂದ್ರೆ ಕ್ಯೂಲೆಕ್ಸ್ ಅಂತ. ಗಂಗಾವತಿ ಇಲ್ಲೆಲ್ಲ ಏನಂದ್ರೆ ಭತ್ತದ ಗದ್ದೆನಲ್ಲಿ ಕಂಡು ಬರ್ತಕ್ಕಂಥ ಒಂದು ಹೆಣ್ಣು ಸೊಳ್ಳೆ. ಆ ಹೆಣ್ಣು ಸೊಳ್ಳೆ ಬಾಯೊಳಗೆ ಯಾವ ಹುಳು ಇರುತ್ತಂದ್ರೆ ಈ ಒಂದು ಹುಳು ಇರುತ್ತೆ. ಅದೇನಾದರೂ ಬಂದು ಕಚ್ಚಿತಪ್ಪ ಅಂದ್ರೆ ಮುಗಿದೋಯ್ತು. ಒಂದು ಕಾಲು ಏನಂದ್ರೆ ಆನೆ ಕಾಲಿನ ಥರ ದಪ್ಪ ಆಗುತ್ತೆ, ಇನ್ನೊಂದು ಕಾಲು ನಾರ್ಮಲ್ ಆಗಿರುತ್ತೆ. ಅದನ್ನೇಂದ್ರೆ ಆನೆಕಾಲು ರೋಗ ಅಂತ ಹೇಳ್ತೀವಿ, ಕ್ಯೂಲೆಕ್ಸ್ ಅಂತಂದು. ಇದಕ್ಕೆ ಇರ್ತಕ್ಕಂಥ 2 ಔಷಧಿಗಳು ಯಾವಪ್ಪ ಅಂತಂದ್ರೆ ಒಂದು ಅಲ್ಬೆಂಡಾಜೋಲ್ ಅಂತಂದು, ಇನ್ನೊಂದು ಯಾವುದಪ್ಪ ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ DEC ಅಂತಂದು. DEC, ಡೈಇಥೈಲ್ ಕಾರ್ಬಮೈನ್. ಡೈಇಥೈಲ್ ಕಾರ್ಬಮೈನ್ ಅಂತ ಹೇಳ್ತೀವಿ, ಡೈಇಥೈಲ್ ಕಾರ್ಬಮೈನ್ ಅಂತಂದು. ಆನೆಕಾಲು ರೋಗ. ಈ ಒಂದು ಸೊಳ್ಳೆ ಮೇಲೆ ಕ್ವಶನ್ ಕೇಳ್ತಾನೆ. ಈ ಸೊಳ್ಳೆ ಮೇಲೆ ಕ್ವಶನ್ ಕೇಳಿಲ್ಲ ಅಂದರೆ ಈ ಸೊಳ್ಳೆ ಮೇಲೆ ಕೇಳ್ತಾನೆ. ಡೆಂಗ್ಯೂ ಜ್ವರಕ್ಕೆ, ಜೀಕಾ ರೋಗಕ್ಕೆ ಕಾರಣವಾದ ಹೆಣ್ಣು ಸೊಳ್ಳೆ ಇದಾಗಿದೆ. ಡೆಂಗ್ಯೂ ಅಂತಂದು ಈಗ ಆಲ್ರೆಡಿ ಕೇಳಿಬಿಟ್ಟಿದ್ದಾನೆ. ಈ ಸಲ ಮೇ ಬಿ ಜೀಕಾ ಅಂತ ಕೇಳ್ಬೋದು. ಜೀಕಾ ರೋಗಕ್ಕೆ ಕಾರಣವಾದ ಹೆಣ್ಣು ಸೊಳ್ಳೆ ಇದಾಗಿದೆ, ಈಡಿಸ್ ಈಜಿಪ್ಟೈ. ಅದಾದಮೇಲೆ ನೆಕ್ಸ್ಟ್ ಅಂದರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅನಾಫೆಲಿಸ್ ಹೆಣ್ಣು ಸೊಳ್ಳೆ. ಮಲೇರಿಯಾ ಅಂತ ಕೇಳ್ಬೋದು, ಮಲೇರಿಯಾ ಅಂತ ಕೇಳ್ಬೋದು. ಅದಾದ್ಮೇಲೆ ಏನಂದ್ರೆ ನಿದ್ರಾ ರೋಗಕ್ಕೆ ಕಾರಣವಾದ ನೊಣ ಅಂತ ಕೇಳ್ಬೋದು. ನಿದ್ರಾ ರೋಗಕ್ಕೆ ಕಾರಣವಾದ ನೊಣ ಅಂತ ಕೇಳ್ಬೋದು. ಕಾಲಾ ಅಜಾರ್, ಕಾಲಾ ಅಜಾರ್ ರೋಗಕ್ಕೆ ಕಾರಣವಾದ ನೊಣ ಅಂತ ಕೇಳ್ಬೋದು. ಸ್ಯಾಂಡ್ ಫ್ಲೈ ಅಂತ ಹೇಳ್ತೀವಿ, ಸ್ಯಾಂಡ್ ಫ್ಲೈ ಅಂತಂದು, ಸ್ಯಾಂಡ್ ಫ್ಲೈ ಅಂತ ಹೇಳ್ತೀವಿ, ಸ್ಯಾಂಡ್ ಫ್ಲೈ ಅಂತಂದು ಕಾಲಾ ಅಜಾರ್ ಅಂದಾಗ.
ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರಿವರ್ ಬ್ಲೈಂಡ್ನೆಸ್ ಅಂತಂದು. ರಿವರ್ ಬ್ಲೈಂಡ್ನೆಸ್ಗೆ ಕಾರಣವಾದ ನೊಣ ಇದಾಗಿದೆ ಬ್ಲ್ಯಾಕ್ ಫ್ಲೈಸ್ ಅಂತ. ನೋಡ್ರಿ, ಯಾವುದಾದ್ರೂ ಒಂದು ನೊಣದ ಮೇಲೆ ಏನಾದರೂ ಕ್ವಶನ್ನ ಅರೈಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ಟೈಮ್ ಎಕ್ಸಾಮ್ನಲ್ಲಿ ಕೇಳಿರೋದು ಇಡೀ ಸಿಜಿಪ್ಟೈ ಮೇಲೆ, ಕ್ಯೂಲೆಕ್ಸ್ ಮೇಲೆ ಕೇಳಿದ್ದಾರೆ, ಆಮೇಲೆ ಟೆಟ್ಸೆ ಮೇಲೆ ಕೇಳಿದ್ದಾರೆ, ಆಮೇಲೆ ಬ್ಲ್ಯಾಕ್ ಫ್ಲೈಸ್ ಮೇಲೆ ಕೇಳಿದ್ದಾರೆ. ಆನೆಕಾಲು ರೋಗ, ಎಲಿಫೆಂಟೈಸಿಸ್ ಅಂತಂದು. ನೋಡ್ರಿ, ಒಂದು 10-15 ಪದಗಳಿವು. ಕಂಟಿನ್ಯೂಸ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಎಕ್ಸಾಮ್ನಲ್ಲಿ ಕಂಟಿನ್ಯೂಸ್ ಆಗಿ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಅದಕ್ಕೆ ನಿಮಗೆ ಅವಾಗ ನಾವು ಗೈಡ್ ಮಾಡೋದು, ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಮನೆಯಲ್ಲೇ ಇರ್ರಿ, ಬಿಸಿನೀರನ್ನು ಕುಡಿತಾರ್ರಿ, ಬಿಸಿ ಗಾಳಿಯನ್ನು ತೆಗೆದುಕೊಳ್ತಾರ್ರಿ. 1ನೇ ತಾರೀಕಿನಿಂದ ನಮ್ಮಲ್ಲಿ ಕ್ಲಾಸಸ್ ಏನಂದರೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಎಲ್ಲರೂ ಕ್ಲಾಸಸ್ಗೆ ಅಂದರೆ ಜಾಯ್ನ್ ಆಗ್ರಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಇರ್ತವೆ. ವಂಡರ್ಫುಲ್ ಆಗಿರ್ತಕ್ಕಂಥ ಏನಂದರೆ ನೋಟ್ಸ್ ಇರುತ್ತೆ. PSI ಡೆಫಿನೆಟ್ ಆಗಿ ಸೆಲೆಕ್ಷನ್ ಆಗಲೇಬೇಕು. ಆ ರೀತಿ ನಿಮಗೆ ಅಂದರೆ ಗೈಡೆನ್ಸ್ ಮಾಡ್ತೀವಿ ನಾವು. ಫ್ರೀ ಆಗಿ ಏನಂದರೆ essay ಬುಕ್ ಕೊಡ್ತಾ ಇದ್ದೀವಿ. ಮತ್ತೇನಂದರೆ ಬೇರೆ ಆಫರ್ಗಳನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಸರ್ಗಳು. ಈ ಕೋವಿಡ್ನಿಂದ ತೊಂದರೆಗೊಳಗಾಗಿರ್ತಕ್ಕಂಥವ್ರಿಗೆ ಏನಂದರೆ ಫೀಸ್ನಲ್ಲೂ ಕೂಡ ಕನ್ಸೆಷನ್ ಕೂಡ ಕೊಡ್ತಾ ಇದ್ದಾರೆ. ನೀವೆಲ್ಲ ಏನಂದರೆ ಜಾಯ್ನ್ ಆಗ್ರಿ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಇದೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.